ಆತ್ಮೀಯರೇ, ಈ ದಿನದ ವಿಷಯ ಮೇಡಮ್ HP ಬ್ಲಾವಟ್ಸ್ಕಿ. ಬ್ಲಾವಟ್ಸ್ಕಿ ಅವರು ಒನ್ ಆಫ್ ದಿ ಕೋ-ಫೌಂಡರ್ ಆಫ್ ದಿ ಥಿಯಾಸಫಿಕಲ್ ಸೊಸೈಟಿ. ಥಿಯಾಸಫಿ ಅಂದ್ರೆ ಬ್ಲಾವಟ್ಸ್ಕಿ ಅಮ್ಮನವರು, ಬ್ಲಾವಟ್ಸ್ಕಿ ಅಂದ್ರೆ ಥಿಯಾಸಫಿ ಅಂತ ಸರ್. ಅಂದ್ರೆ ಥಿಯಾಸಫಿ ಬ್ಲಾವಟ್ಸ್ಕಿ ಅವರು ಒಂದೇ ನಾಣ್ಯದ ಎರಡು ಮುಖ ಅಂತ ನಾವು ಕರೀಬಹುದು. ನಮ್ಮ ಪ್ರಪಂಚಕ್ಕೆ ಅಮೋಘವಾದ ಶಾಂತಿ, ಸಮಾಧಾನ, ದಿವ್ಯ ಜ್ಞಾನ ಕೊಟ್ಟವರು ಏಕೈಕ ಮಾತೆ ಅಂದ್ರೆ HP ಬ್ಲಾವಟ್ಸ್ಕಿ ಅಮ್ಮನವರು. ನಿಜವಾಗ್ಲೂ ನಾವು ಆ ಅಮ್ಮನವರ ಕೃಪೆಗೆ ಒಳಗಾಗಿ ಅವರ ಸಂದೇಶಗಳನ್ನು ಪಾಲಿಸಿದರೆ ಈ ಪ್ರಪಂಚದಲ್ಲಿ ಶಾಂತಿ, ಸಮಾಧಾನ, ಆನಂದ, ಪ್ರಸನ್ನತೆ ಎಲ್ಲ ದೊರಕುತ್ತದೆ. ಈಗಿನ ಜೀವನದಲ್ಲಿ ಮನುಷ್ಯನ ವಿಕಾಸ, ಅಭಿವೃದ್ಧಿ, ನಾಗರಿಕತೆ ಎಲ್ಲವೂ ಬಹಳಷ್ಟು ನಿನಕಿಗೆ ಮೀರಿದಷ್ಟು ಅಭಿವೃದ್ಧಿ ಆದರೆ ಮನುಷ್ಯನಿಗೆ ಶಾಂತಿ, ಸಮಾಧಾನ, ಆನಂದ ಇಲ್ಲ. ಖಿನ್ನತೆ, ಅನೈತಿಕತೆ ಇದೆಲ್ಲ ಕಾರಣ. ಆದರೆ ನಿಜವಾದ ಶಾಂತಿ, ಸಮಾಧಾನ, ಆನಂದ ದೊರೆಯಬೇಕು ಅಂತ ಹೇಳಿದ್ರೆ ಬ್ಲಾವಟ್ಸ್ಕಿ ಅಮ್ಮನವರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೊಳ್ಳೋದು ನಮ್ಮ ಧರ್ಮ. ಥಿಯಾಸಫಿ ಮತ್ತು ಬ್ಲಾವಟ್ಸ್ಕಿ ಅಮ್ಮನವರು, ಬ್ಲಾವಟ್ಸ್ಕಿನವರು ಒಂದು ವಿಷಯ ಹೇಳಬೇಕು ಅಂದ್ರೆ ನಮಗೆ ಕೊಟ್ಟಿರೋದು ಅವರ ಉತ್ತಮವಾದ ಕಾವ್ಯಗಳು ತುಂಬಾ ಅಮೋಘವಾದದ್ದು, ವರ್ಣಿಸಲು ಸಾಧ್ಯವಾದದ್ದನ್ನು. ಅವರು ಕೊಟ್ಟಿರೋ ಅತ್ಯುತ್ತಮವಾದ ಮೇರುಗಂತ್ರ ಅಂದ್ರೆ ಸೀಕ್ರೆಟ್ ಡಾಕ್ಟ್ರಿನ್ ಅಂತ. ಅಂದ್ರೆ ಸೀಕ್ರೆಟ್ ಡಾಕ್ಟ್ರಿನ್ ಅದನ್ನ ನಮ್ಮ ಕನ್ನಡದಲ್ಲಿ ಕೃಷ್ಣಮೂರ್ತಿಯವರು ಬ್ರಹ್ಮ ವಿದ್ಯಾ ಸಾಗರ ಅಂತ ಹೇಳಿದ್ದಾರೆ. ನೋಡಿ, ಅವರು ಕೊಟ್ಟಿರೋ ಆ ಹೆಡ್ಲೈನ್ಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದ್ರೆ, ಬ್ರಹ್ಮ ವಿದ್ಯಾ ಸಾಗರ. ನಾವು ಸೃಷ್ಟಿಯಲ್ಲಿ ಎಲ್ಲ ಜ್ಞಾನವನ್ನು, ವಿಜ್ಞಾನವನ್ನು, ಬಾಟ್ನಿ, ಜುವಾಲಜಿ ಎಲ್ಲಾನು ಕಲಿತೀವಿ. ಆದರೆ ಇದು ಬ್ರಹ್ಮವಿದ್ಯಾ ಅಂದ್ರೆ ಆತ್ಮವಿದ್ಯಾ, ಬ್ರಹ್ಮವಿದ್ಯಾ, ಇದನ್ನ ಬ್ರಹ್ಮವಿದ್ಯಾ ಸಾಗರ ಅಂತ ನಮ್ಮ ಕೃಷ್ಣಮೂರ್ತಿಯವರು ಕನ್ನಡದಲ್ಲಿ ಅನುವಾದ ಮಾಡಿದೆ. ಅದೇ ರೀತಿ ಅದಕ್ಕೆ ಮುಂಚೆ ದಿವ್ಯಜ್ಞಾನ ಮಕರಂದ ಅಂತ ನಾಗರಾಜ್ ಅವರು ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಭಾಷಾಂತರ ಮಾಡಿದ್ದಾರೆ. ಅದು ತುಂಬಾ ಅತ್ಯುತ್ತಮವಾದ, ಕನ್ನಡರಿಗೆ ತುಂಬಾ ಆತ್ಮವಿದ್ಯೆಯಲ್ಲಿ ಪ್ರವೀಣರಾಗೋಕ್ಕೂ ತುಂಬಾ ಸಂತೋಷವಾದ ವಿಷಯ. ಇನ್ನೊಂದು ಜೀವನದಲ್ಲಿ ಏನಂದ್ರೆ ಈ ಪರ್ಪಸ್ ಆಫ್ ದಿ ಥಿಯಾಸಫಿ ಅಂದ್ರೆ, ಈ ಥಿಯಾಸಫಿ ಉದ್ದೇಶ ಏನು ಅಂದ್ರೆ ಮೇಡಮ್ ಅವ್ರು ಹೇಳಿ, ಟು ರಿಮೂವ್ ದಿ ಮಿಸರಿ ಅಂಡ್ ಪಾವರ್ಟಿ ಆಫ್ ದಿ ವರ್ಲ್ಡ್. ಟು ರಿಮೂವ್ ದಿ ಮಿಸರಿ ಅಂಡ್ ಪಾವರ್ಟಿ ಆಫ್ ದಿ ವರ್ಲ್ಡ್. ಪ್ರಪಂಚದಲ್ಲಿ ಎಷ್ಟೇ ಐಶ್ವರ್ಯ, ಅಧಿಕಾರ, ಅಂತಸ್ತಿದ್ರೆ ಮನಸ್ಸಿಗೆ ನೆಮ್ಮದಿ, ಶಾಂತಿ, ಕೋಆಪರೇಷನ್, ಕೋಆರ್ಡಿನೇಷನ್ ಯಾವುದೂ ಇಲ್ಲ. ಸಂಬಂಧಗಳು ಸರಿಯಾಗಿಲ್ಲ. ಇದಕ್ಕೆ ಕಾರಣ ನಮಗೆ ಒಂದು ವಿಷಯ ಏನು ಅಂತ ಹೇಳಿದ್ರೆ, ನಿಜವಾದ ಜ್ಞಾನ ಬೇಕು, ಆತ್ಮಜ್ಞಾನ ಬೇಕು. ಅದಂದ್ರೆ ಯಾವುದಕ್ಕೆ ಮನುಷ್ಯ ಈ ರೀತಿ ತೊಂದರೆಗೆ ಸಿಲುಕಿದ್ದಾನೆ ಅಂತ ಹೇಳಿದ್ರೆ, ಒಂದು ಏನ್ ಹೇಳ್ತಾರೆ ಅಂದ್ರೆ ಸತ್ ಅಸತ್ ಅಂತೇಳಿ. ಸತ್ ಅಸತ್ ಅಂದ್ರೆ ಅಸತ್ತಿಂದ ಸತ್ ಕಡೆಗೆ ಅಂದ್ರೆ ಸತ್ ಅಂತ ಹೇಳಿದ್ರೆ ಶಾಶ್ವತವಾದ ವಸ್ತು. ಅದನ್ನ ಯಾವುದಕ್ಕೆ ಪ್ರಪಂಚದಲ್ಲಿ ಈ ರೀತಿ ಗಲಾಟೆಗಳ ಕಾರಣ ಅಂದ್ರೆ, ಯಾವುದರಲ್ಲಿ ಸತ್ಯವನ್ನಿದೆಯೋ, ಯಾವುದರಲ್ಲಿ ಸತ್ಯ ಇಲ್ಲವೋ ಅದಕ್ಕೆ ವ್ಯತ್ಯಾಸ ಗೊತ್ತಾಗ್ದಿರ ಮನುಷ್ಯ ಬಾಧೆ ಪಡೀತಾ ಇದ್ದಾರೆ. ಅದೇ ರೀತಿ ಇದನ್ನ ಪಡಿಬೇಕಾದ್ರೆ, ಆತ್ಮವಿದ್ಯೆ ಪಡಿಬೇಕಾದ್ರೆ ಅಜ್ಞಾನ ಅಂತ. ಈ ಪ್ರೆಸೆಂಟ್ ಪ್ರಾಬ್ಲಮ್ ಇಸ್ ಕನೆಕ್ಟೆಡ್ ವಿತ್ ದಿ ಇಗ್ನೋರೆನ್ಸ್ ಅಂತ ಹೇಳ್ತೀವಿ. ಅಜ್ಞಾನದಿಂದ ಜ್ಞಾನದ ಕಡೆಗೆ. ಆಮೇಲೆ ಮೃತ್ಯೋಮ ಅಮೃತಂಗಮಯ ಅಂತೀವಿ. ಅಂದ್ರೆ ನಾವೆಲ್ಲ ಯಾವಾಗಲೂ ಈ ಜೀವನದಲ್ಲಿ ಮೆಟೀರಿಯಲ್ ಥಿಂಗ್ಸ್, ಯಾವುದು ಶಾಶ್ವತವಾದ ವಸ್ತು ಇಲ್ಲ. ಸೂರ್ಯ ಇಲ್ಲ, ಚಂದ್ರ ಇಲ್ಲ, ಭೂಮಂಡಲ ಇಲ್ಲ, ನಕ್ಷತ್ರ ಇಲ್ಲ. ಆದರೂ ಮನುಷ್ಯನ ಈ ವಿವೇಕವಿಲ್ಲದರಿಂದ ಅಸಂತೋಷದಿಂದ ಮನುಷ್ಯ ನರಳ್ತಾ ಇದ್ದಾನೆ. ಇವಾಗ ಒಂದು ವಿಷಯ ಏನಂದ್ರೆ, ಈ ಕಾಲದಲ್ಲಿ ಸೈಕಾಲಜಿ ಪ್ರಕಾರ ಡಿಪ್ರೆಷನ್, ಆಂಗ್ಸೈಟಿ, ಆಂಗರು, ಹ್ಯಾಟ್ರೆಡ್, ಜೆಲಸ್ಸು ಇದಕ್ಕೆ ಕಾರಣ ಬ್ಲಾವಟ್ಸ್ಕಿ ಅವರು ಸರಿಯಾದ ಪ್ರಪಂಚವನ್ನು ಪರ್ಯಟನೆ ಮಾಡಿ ಅವರು ಏನ್ ಮಾಡಿದ್ದಾರೆ ಅಂದ್ರೆ, ನಮಗೆ ನಿಜವಾದ ಮಕರಂದವನ್ನು ಕೊಟ್ಟಿದ್ದಾರೆ. ಮಕರಂದ ಅಂದ್ರೆ ಕಲೆಕ್ಟೆಡ್ ಆಫ್ ನೆಕ್ಟರ್ ಫ್ರಮ್ ದಿ ಬ್ಯೂಟಿಫುಲ್ ಅಂಡ್ ಗುಡ್ ಫ್ಲವರ್ ಅಂತ. ಅದು ದಿವ್ಯ ಜ್ಞಾನ ಮಕರಂದ ಅಂತ ನಾಗರಾಜ್ ಅವರು ತುಂಬಾ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ಎಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದ್ರೆ, ಸುಲಭವಾಗಿ
ಎಲ್ಲ ಎಲ್ಲ ಮನುಷ್ಯರಿಗೂ ಅರ್ಥ ಆಗೋ ರೀತಿಯಲ್ಲಿ ಬರೆದಿದ್ದಾರೆ. ಆದರೆ ಒಂದು ಎಷ್ಟೇ ಇದ್ರೂ ಮನುಷ್ಯನಿಗೆ ಉದಾಹರಣೆಗಳು ಕೊಡಬೇಕಾಗತ್ತೆ. ಉದಾಹರಣೆ ಕೊಟ್ಟರೆ ಆಗದೆ ಪರ್ಪಸ್ ಆಫ್ ದಿ ಲೈಫ್ ಅಂಡ್ ಗೋಲ್ ಆಫ್ ದಿ ಲೈಫ್ ಅಂದ್ರೆ ಪರ್ಪಸ್, ಜೀವನದ ಉದ್ದೇಶ ಏನು? ಮನುಷ್ಯ ಎಲ್ಲ ಪ್ರಾಣಿಗಳಿಗೂ ಮನುಷ್ಯರಿಗೂ ವ್ಯತ್ಯಾಸ ಇದೆಯಾ? ಅವು ಹುಟ್ಟುತ್ತೆ, ಮರಿ ಹಾಕುತ್ತೆ, ಮದುವೆ ಆಗುತ್ತೆ, ಸಾಯುತ್ತೆ. ಅದಕ್ಕೂ ನಮಗೂ ವ್ಯತ್ಯಾಸ ಇಲ್ವೇ? ಇದೆ. ಇದಕ್ಕಿನ್ನ ಒಂದು ಮಿಗಿಲಾದ ಒಂದು ಜ್ಞಾನ ಪಡೆಯಬೇಕು, ಆತ್ಮಜ್ಞಾನ ಪಡೆಯಬೇಕು. ಇದನ್ನು ಏನಾಗುತ್ತೆ, ನಮ್ಮಲ್ಲಿ ಏನಾದರೂ ಕೊರತೆ ಇದ್ರೆ ಒಂದು ಡಾಕ್ಟರ್ ಹತ್ರ ಹೋದ್ರೆ ವಿಟಮಿನ್ ಡಿಫಿಷಿಯನ್ಸಿ ಅಂತ ಹೇಳ್ತಾರೆ. ವಿಟಮಿನ್ ಬಿ ಡಿಫಿಷಿಯನ್ಸಿ ಇರ್ಬೋದು, ಸಿ ಇರ್ಬೋದು, ಡಿ ಇರ್ಬೋದು. ಅದೇ ರೀತಿ ಈಗಿನ ನಮ್ಮ ಸಮಸ್ಯೆಗಳ ಕಾರಣ ಯಾವುದು ಅಂತ ಹುಡುಕುತ್ತಾ ಪ್ರಪಂಚವೆಲ್ಲವನ್ನು ಪರ್ಯಟನೆ ಮಾಡಿ ನಮಗೆ ಒಂದು ಸೀಕ್ರೆಟ್ ಡಾಕ್ಟ್ರಿನ್ ಅಂತ ದಿವ್ಯ ಜ್ಞಾನ ಮಕರಂದ ಅಂತ ಅದನ್ನು ಕೊಟ್ಟಿದೆ ನೋಡಿ. ದಿವ್ಯ ಜ್ಞಾನ ಮಕರಂದ ಅಂತೀವಿ. ಮಕರಂದ ಅಂತ ಹೇಳಿದ್ರೆ ನೆಕ್ಟರ್ ಅಂತ ಹೇಳ್ತೀವಿ ನೋಡಿ. ಈ ಅಮೃತ ಒಂದು ನಮ್ಮ ಸನಾತನ ಧರ್ಮದ ಪರವಾಗಿ ಭಗವಂತ ದೇವಲೋಕದಲ್ಲಿ ದೇವತೆಗಳು ಅಮೃತವನ್ನು ಕೊಡುವುದು ಚಿರಂಜೀವಿಗಳಾಗಿರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ನಾವು ಚಿರಂಜೀವಿಗಳಾಗಿರ್ಬೇಕಾದ್ರೆ ಈ ದಿವ್ಯ ಜ್ಞಾನ ಮಕರಂದ ಅಥವಾ ಸೀಕ್ರೆಟ್ ಡಾಕ್ಟ್ರಿನ್ ಪುಸ್ತಕವನ್ನು ಓದಿ ಇನ್ನೊಂದರ ಏನು ಮಾಡ್ತಂದ್ರೆ ಅನುಷ್ಠಾನ ಈಸ್ ಮೋರ್ ಇಂಪಾರ್ಟೆಂಟ್. ಅಂದ್ರೆ ಜ್ಞಾನ, ಭಗವದ್ಗೀತೆಯಲ್ಲಿ ಜ್ಞಾನ ಯೋಗ ಅಂತ ಇದೆ, ಜ್ಞಾನ ವಿಜ್ಞಾನ ಯೋಗ ಅಂತ ಇದೆ. ಜ್ಞಾನ ಒಂದರೇ ಇದ್ರೆ ಪ್ರಯೋಜನ ಇಲ್ಲ, ಅನುಷ್ಠಾನ ಪಡ್ಬೇಕು. ಆ ರೀತಿ ಬ್ಲಾವರ್ಡ್ಸ್ಕಿ ಅನ್ನೋರು ಇದರಲ್ಲಿ ಅಧ್ಯಾತ್ಮ ವಿಷಯದಲ್ಲಿ ಅನುಷ್ಠಾನಕ್ಕೆ ತುಂಬಾ ಉತ್ತೇಜನ ಕೊಟ್ಟಿದ್ದಾರೆ. ಇನ್ನೊಂದು ಕೆಲವು ಉದಾಹರಣೆಗಳು ಕೊಡ್ತಾರೆ. ಜೀವನದಲ್ಲಿ ನೋಡಿ, ಪ್ರತಿಯೊಂದು ಪ್ರಾಣಿಯಲ್ಲೂ, ಪಕ್ಷಿಯಲ್ಲೂ, ಕ್ರಿಮಿಕೀಟಗಳಲ್ಲೂ, ಕಳ್ಳು ಮಣ್ಣುಗಳಲ್ಲಿ ಎಲ್ಲದರಲ್ಲೂ ಚೈತನ್ಯ ಇದೆ ಅಂತಾರೆ. ಅಂದ್ರೆ ಅದಕ್ಕೆ ಮೈಕ್ರೋಕಾಸಮ್ ಅಂಡ್ ಮಾಕ್ರೋಕಾಸಮ್ ಅಂದ್ರೆ ಎಲ್ಲದರಲ್ಲೂ ಚೈತನ್ಯವಿಲ್ಲದ ಯಾವುದೇ ವಸ್ತುಗಳು ಯಾವುದೂ ಇಲ್ಲ. ಅಂದ್ರೆ ನಾವು ದೇವತೆಗಳು, ನಾವು ಮಾನವರು, ಪ್ರಾಣಿಗಳಿಗಂತೂ ಏನು ವ್ಯತ್ಯಾಸ ಇದೆ? ಎಲ್ಲರಲ್ಲೂ ಒಂದೇ ಚೈತನ್ಯ. ಇದನ್ನು ನಾವು ತಿಳ್ಕೋಬೇಕು. ಇನ್ನೊಂದು, ಈ ಪ್ರಪಂಚಕ್ಕೆ ಕಾರಣ ಎಂದ್ರೆ ಯೂನಿವರ್ಸಲ್ ಬ್ರದರ್ಹುಡ್ ಅಂತಾರೆ. ಅಂದ್ರೆ ವಿಶ್ವ ಸಹೋದರ ಭಾವ ಇರಬೇಕು. ಅದನ್ನ ನಾವು ಇದನ್ನ ಕಲ್ತರೆ ನಮಗಿದಾಗ ನೋಡಿ, ನೋನ ಅಂತೀವಿ, ಜೇನು ನೋನ ಅಂತೀವಿ. ನೋನ ಇಸ್ ಆಲ್ಸೋ ಇನ್ಸೆಕ್ಟ್, ಜೇನು ನೋನಾನು ಇನ್ಸೆಕ್ಟ್. ಅದೇ ರೀತಿ ದುಂಬಿ ಅಂತ ಹೇಳ್ತೀವಿ. ಅಂದ್ರೆ ನೋನಕ್ಕೂ ಜೇನು ನೋನಗೂ ವ್ಯತ್ಯಾಸ ಏನು ಅಂತ ಹೇಳಿದ್ರೆ, ಈ ನೊಣ ಅನ್ನೋದು ಮನುಷ್ಯನ ತರ ಸೆನ್ಸ್ ಅಂದ್ರೆ ಇಂದ್ರಿಯಗಳ ಚಾಪಲ್ಯಕ್ಕೆ ಉಳಿದು ಕಸ ಅಂತ ಸಾಂಕ್ರಾಮಿಕ ರೋಗಗಳನ್ನು ಹರಡುತ್ತೆ. ಅದೇ ಆದರೆ ಹನಿ ಬಿ ಅಂತ ಹೇಳ್ತೀವಲ್ಲ, ಜೇನು ನೊಣ ಏನ್ ಮಾಡುತ್ತೆ, ವಿಧ ವಿಧವಾದ ಹೂಗಳ ಆಕರ್ಷಣೆಗೆ ಒಳಗಾಗಿ ತುಂಬಾ ಕಷ್ಟಪಟ್ಟು ಆ ಮಕರಂದವನ್ನು ಸೇಕರಿಸಿ ನಮಗೆ ಜೇನು ಹಾಕ್ಬೋದು. ಅದೇ ರೀತಿ ಬ್ಲಾವರ್ಡ್ಸ್ಕಿ ಅಮ್ಮನವರು ಪ್ರಪಂಚದ ಪರ್ಯಟನೆ ಮಾಡಿ ವಿಧ ವಿಧವಾದ ಸಂಪ್ರದಾಯಗಳ ಗ್ರಂಥಗಳ ಆಧಾರವನ್ನು ಇಟ್ಟುಕೊಂಡು ನಮಗೆ ಎಲ್ಲ ಕಲೆಕ್ಟೆಡ್ ಮಾಡಿ, ಅಂದ್ರೆ ಮಲ್ಟಿ ವಿಟಮಿನ್ ಕ್ಯಾಪ್ಸೂಲ್ ತರ ನಮಗೆ ಆರೋಗ್ಯಕ್ಕೂ, ಐಶ್ವರ್ಯಕ್ಕೂ, ಆನಂದಕ್ಕೂ ಕೊಟ್ಟಿರೋ ಗ್ರಂಥ ಸೀಕ್ರೆಟ್ ಡಾಕ್ಟ್ರಿನ್. ಇದು ನಿಜವಾಗ್ಲೂ ಬ್ಲಾವರ್ಡ್ಸ್ಕಿ ಅಮ್ಮನವರು ಮಹಾತ್ಮರ ಅನುಗ್ರಹದಿಂದ ಪಡೆದಿರೋ ಒಂದು ಅನುಗ್ರಹ ಅಂತ ಹೇಳ್ಬೋದು. ಈ ರೀತಿ ಈ ಬ್ಲಾವರ್ಡ್ಸ್ಕಿ ಅಮ್ಮನವರು ಎಷ್ಟು ನಮಗೆ ಇದು ಮಾಡಿದ್ದಾರೆ ಅಂದ್ರೆ ಅವ್ರ ಬಗ್ಗೆ ಸಂಕ್ಷಿಪ್ತವಾಗಿ ನಾವು ತಿಳ್ಕೋಬೇಕಾಗನ್ಸುತ್ತೆ. ಆಮೇಲೆ ಸನಾತನ ವಿದ್ಯೆ ಅಂತ ನಾವ್ ಹೇಳ್ತೀವಿ. ಅಂದ್ರೆ ಹಿಂದೂ ಧರ್ಮಕ್ಕೆ ನಾವು ಸನಾತನ ಧರ್ಮ ಅಂತ ಹೇಳ್ತೀವಿ. ಅಂದ್ರೆ ಸನಾತನ ಧರ್ಮ ಅಂದ್ರೆ ಇದಕ್ಕೆ ಆದಿ ಅಂತ್ಯ ಯಾವುದೂ ಇಲ್ಲ. ಇದು ಯಾರು ಬರೆದರೂ, ಯಾರಿಂದ ಉತ್ಪನ್ನ ಅಂತ ಹಿಂದೂ ಧರ್ಮ ಸನಾತನ ವಿದ್ಯೆ. ಈ ವಿದ್ಯೆಯನ್ನು ಅವರು ಸನಾತನ ವಿದ್ಯೆಯನ್ನು ಅದೇ ರೀತಿ ಪ್ರಪಂಚದಲ್ಲಿ ಈಜಿಪ್ಟ್ ದೇಶದಲ್ಲಿ, ಟಿಬೇಟ್ ಅಲ್ಲಿ, ಅಮೆರಿಕ, ಕೆನಡಾ ಇಂತಹ ದೇಶಗಳ ಪರ್ಯಟನೆ ಮಾಡಿ ಆ ದೇಶದ ಸಂಸ್ಕೃತಿ, ಧರ್ಮ, ಗ್ರಂಥಗಳನ್ನ ಅವರು ಸಂಗ್ರಹ ಮಾಡಿದ್ದಾರೆ. ಸನಾತನ ವಿದ್ಯೆಯನ್ನು ಹುಡುಕುತ್ತಾ ಪ್ರಪಂಚದಂತ ಪರ್ಯಟನ ಮಾಡಿದ ಸಾಹಸಿ ಈ ಮಹಿಳೆ. ಅಂದ್ರೆ ನಮ್ಮ ಧರ್ಮ, ಹಿಂದೂ ಧರ್ಮ ಒಂದಲ್ಲ, ಕ್ರೈಸ್ತ ಧರ್ಮ, ಈಜಿಪ್ಟ್ನಲ್ಲಿರೋ ಧರ್ಮ, ಟಿಬೇಟ್ ಅಲ್ಲಿರೋ ಧರ್ಮದ ಎಲ್ಲಾ ವಿಷಯಗಳನ್ನು ಅವರು ಅದನ್ನ ಸಂಗ್ರಹಿಸಿ ನಮಗೆ ಕೊಟ್ಟಿದ್ದಾರೆ. ಪ್ರಪಂಚದಲ್ಲಿ ನಾನಾ ಭಾಗಗಳಲ್ಲಿ ಹರಡಿದ್ದ ನಾನಾ ರೀತಿಯ ತತ್ವರಶಿಗಳು
ಪ್ರಪಂಚದ ನಾನಾ ಭಾಗಗಳಲ್ಲಿ ಹರಡಿದ್ದ ನಾನಾ ರೀತಿಯ ತತ್ವ ರಹಸ್ಯಗಳು. ನೋಡಿ, ನಾವೇನ್ ಮಾಡ್ತೀವಿ, ವಿದೇಶಕ್ಕೆ ಹೋದ್ರೆ ಯಾವುದೋ ಒಂದು ಸೌಂದರ್ಯವಾದ ತಾಣವನ್ನು ನೋಡಿ ವೀಕ್ಷಣೆ ಮಾಡ್ತೀವಿ. ಆದ್ರೆ ಮೇಡಮ್ ಬ್ಲಾವಟ್ಸ್ಕಿಯವರು ಎಲ್ಲಾ ದೇಶಗಳ ಪರ್ಯಟನೆ ಮಾಡಿ ತತ್ವ ದರ್ಶನ ಅಂದ್ರೆ ಫಿಲಾಸಫಿ ಅನ್ನು ನೋಡೋದು, ದರ್ಶನ ಶಾಸ್ತ್ರಗಳನ್ನು, ಮತ ಪದ್ಧತಿಗಳನ್ನು, ಸಂಕೇತಾರ್ಥಗಳನ್ನು ನೋಡಿ. ತತ್ವ ದರ್ಶನ ಮತ್ತು ದರ್ಶನ ಶಾಸ್ತ್ರಗಳು. ದರ್ಶನ ಅಂತ ಹೇಳಿದ್ರೆ ಆಗಿನ ಕಾಲದಲ್ಲಿ ಸನಾತನ ಧರ್ಮದಲ್ಲಿ ಋಷಿಗಳು ತಮ್ಮ ತಪೋಬಲದಿಂದ ಒಂದು ಅದ್ಭುತವಾದ ವಿಷಯವನ್ನು ಸಂಗ್ರಹ ಮಾಡ್ತಾ ಅದನ್ನ ಅನುಷ್ಠಾನ ಮಾಡ್ತಾ ಇದ್ರು. ಅಂತ ತತ್ವ ದರ್ಶನಗಳನ್ನು, ಮತ ಪದ್ಧತಿಗಳನ್ನು, ಸಂಕೇತಾರ್ಥಗಳು ಅಂದ್ರೆ ಸಿಂಬಲ್ಸ್, ತನ್ನ ಮೇಧಾಶಕ್ತಿಯಿಂದ ಅರಿತಿದ್ದ ಮಹಾವ್ಯಕ್ತಿ, ಸಜೀವ ಶಕ್ತಿ ಅಂತ ನೋಡಿ. ಮತಗಳ ಬೇರೆ ಮತಗಳ ತತ್ವಗಳನ್ನು, ದರ್ಶನ ಶಾಸ್ತ್ರಗಳನ್ನು, ಮತ ಪದ್ಧತಿಗಳನ್ನು, ಸಂಕೇತಗಳನ್ನು ಅವ್ರಿಗೆ ಅರ್ಥ ಮಾಡಿರೋ ಏಕೈಕ ಮಹಿಳೆ ಮೇಡಮ್ ಬ್ಲಾವಟ್ಸ್ಕಿ ಅವನವರು. ಅವರು ಯಾವ ದೇಶ ಪರ್ಯಟನೆ ಮಾಡಿದರು ಅಂದ್ರೆ ಈಜಿಪ್ಟ್ ನೋಡಿ, ಇಂಡಿಯಾ, ಟಿಬೇಟ್, ಕೆನಡಾ, ಅಮೆರಿಕಾ, ಮೆಕ್ಸಿಕೋ. ನೋಡಿ, ನಾವು ಏನಂದ್ರೆ ಇವರು ಹುಟ್ಟಿದ್ದು ರಷ್ಯಾ ದೇಶದಲ್ಲಿ, ಪರ್ಯಟನೆ ಮಾಡಿರೋದು ಅಮೆರಿಕಾ, ಈಜಿಪ್ಟ್, ಕೆನಡಾ, ಮೆಕ್ಸಿಕೋ ಮತ್ತು ಟಿಬೇಟ್ ಇಂಥ ಪ್ರದೇಶಗಳಲ್ಲಿ ಈಗಿನ ಕಾಲದಲ್ಲಿ ನಾವು ನಮ್ಮ ಸಾಮಾನ್ಯ ಮನುಷ್ಯರಿಗೆ ಒಂದು ಕಾಶಿ, ಬದರಿ, ಕೇದಾರ್ನಾಥ್ ಹೋಗ್ಬೇಕು ಅಂದ್ರೆ ಎಷ್ಟೋ ಕಷ್ಟ ಇದೆ. ಆಗಿನ ಕಾಲದಲ್ಲಿ ಒಂದು ಕಮ್ಯುನಿಸ್ಟ್ ಸರ್ಕಾರದಿಂದ ಅವರು ಪರ್ಮಿಟ್ ತಗೊಂಡು ಇಷ್ಟು ವಿದೇಶಗಳನ್ನ ಪರ್ಯಟನೆ ಮಾಡಿದ್ದಾರೆ. ಯಾತಕ್ಕೆ? ಆ ದೇಶಗಳ ರಹಸ್ಯ ವಿದ್ಯೆಯನ್ನು ಅರಿತು, ಆ ದೇಶಗಳ ರಹಸ್ಯ ವಿದ್ಯೆ ಅಂದ್ರೆ ಗುಪ್ತ ವಿದ್ಯೆ, ಆತ್ಮವಿದ್ಯೆ, ಇದನ್ನ ತಿಳ್ಕೊಳ್ಳೋಕೆ ಪರ್ಯಟನೆ ಮಾಡ್ತಾರೆ. ಅವುಗಳ ಸಾರ ಸಂಗ್ರಹವನ್ನು ಥಿಯಾಸಫಿ ಎಂದು ಕರೆದು ಸನಾತನ ಸತ್ಯಗಳನ್ನು, ಜೀವನ ರಹಸ್ಯಗಳನ್ನು ಪುನರುಚ್ಚರಿಸಿದರು. ಈಜಿಪ್ಟ್, ಇಂಡಿಯಾ, ಟಿಬೇಟ್, ಕೆನಡಾ, ಅಮೆರಿಕಾ, ಮೆಕ್ಸಿಕೋ ಇಂತಹ ದೇಶಗಳಲ್ಲಿ ಸಂಚರಿಸಿ ರಹಸ್ಯ ವಿದ್ಯೆ ಅಂದ್ರೆ ಆತ್ಮವಿದ್ಯೆ ವಿಷಯಗಳನ್ನ ಅರಿತು ಅದನ್ನು ಸಂಗ್ರಹಿಸಿ ಅದನ್ನ ಥಿಯಾಸಫಿ ಅಂದ್ರೆ ಒಂದು ಮತದ ತತ್ವಗಳೆಲ್ಲ ಎಲ್ಲಾ ಮತಗಳ ಅರ್ಥಗರ್ಭಿತವಾದ ಸಂಗ್ರಹವನ್ನು ಬ್ಲಾವಟ್ಸ್ಕಿ ಅಮ್ಮನವರು. ಆದರೆ ಇನ್ನೊಂದು ನೋಡಿ, ಹುಟ್ಟಿನಿಂದಲೇ ಅತೀಂದ್ರಿಯ ಶಕ್ತಿಗಳನ್ನು ಪಡೆದಿದ್ದು, ಸೂಕ್ಷ್ಮ ಲೋಕ ಪರ್ಯಟನ ಶಕ್ತಿ ಇದ್ದಂತ ಅಪೂರ್ವ ವ್ಯಕ್ತಿ. ಅವರು ಚಿಕ್ಕ ವಯಸ್ಸಿನೆಲ್ಲ ಅತೀಂದ್ರಿಯ. ನೋಡಿ, ನಮಗೆ ಏನಾದರೂ ಗೋಚರವಾಗಬೇಕಾದ್ರೆ ಇಂದ್ರಿಯಗಳ ಮೂಲಕ, ಆದ್ರೆ ಇವರಿಗೆ ಅತೀಂದ್ರಿಯ ಮನೋಭಾವನೆ ಅಂದ್ರೆ ಅವ್ರ ಸಂಸ್ಕಾರ, ಒಂದು ಪುನರ್ಜನ್ಮ ಕರ್ಮ ನಿಯಮದ ಪ್ರಕಾರ ಅವರು ಲೋಕ ಸೇವೆಗೆ, ಸಮಾಜ ಸೇವೆಗೆ ಬಿಡ್ತಾರೆ. ಆದ್ರೆ ಏನೇ ಆಗ್ಲಿ, ಒಂದು ವಿಷಯ ಏನಂದ್ರೆ until grace of the God you cannot achieve anything in this world. Unless grace of the God you cannot achieve anything in this world. ಅಂದ್ರೆ ಎಷ್ಟೇ ಪ್ರಯತ್ನ ಇದ್ರೂನು ಗುರುವಿನ ಅನುಗ್ರಹ, ಕರುಣೆ, ಪ್ರೇಮ, ದಯಾ ಇದ್ರೆ ಮಾತ್ರ ನಾವು ಸಾಧನೆ ಮಾಡ್ಬೇಕು ಅಂದ್ರೆ ಗುರುವಿನ ಅನುಗ್ರಹ ಬರಬೇಕು ಅಂದ್ರೆ ನಮ್ಮಲ್ಲಿ ಅರ್ಹತೆ ಇರಬೇಕು. ಆ ತರ ಬ್ಲಾವಟ್ಸ್ಕಿ ಅಮ್ಮನವರ ಮೌರ್ಯರು, ಕುಟುಂಬಿಗಳು ಆಯ್ಕೆ ಮಾಡಿ ನಮ್ಮ ಪ್ರಪಂಚಕ್ಕೆ, ವಿಶ್ವಕ್ಕೆ ಶಾಂತಿ, ಸಮಾಧಾನ, ಆನಂದ, ವಿವೇಕವನ್ನು ಕೊಡಲು ಬ್ಲಾವಟ್ಸ್ಕಿ ಅಮ್ಮನವರು ತುಂಬಾನೇ ನಮಗೆ ಅನುಕೂಲ ಮಾಡಿದ್ದಾರೆ. ಮೇಡಮ್ ಬ್ಲಾವಟ್ಸ್ಕಿ ಅವರು ತಮ್ಮ ಸಾಧನೆ ಫಲವಾಗಿ ಬರೆದ ಗ್ರಂಥಗಳು ಆ ಕಾಲಕ್ಕೆ ಮಾತ್ರವೇ ಅಲ್ಲದೆ ಭವಿಷ್ಯನ ಮಾನವನ ಪ್ರಜ್ಞಾವಿಕಾ ದೃಷ್ಟಿಯಿಂದ ಸಮಕಾಲೀನವಾಗಿದೆ. ನೋಡಿ, ಕೆಲವು ವಿಷಯಗಳೇನಾಗುತ್ತೆ ತಾತ್ಕಾಲಿಕವಾಗಿ ಕೆಲಸ ಮಾಡೋದು. ಆದರೆ ಬ್ಲಾವಟ್ಸ್ಕಿ 19ನೇ ಶತಮಾನ ಮಾಡಿದ ಗ್ರಂಥಗಳು ಈಗಲೂ ನಮಗೆ ಅನುಕೂಲವಾಗಿದೆ. ಒಂದೊಂದು ಗ್ರಂಥವು ತನ್ನದೇ ವಿಶೇಷ ಎಂದು ತೋರುತ್ತೆ. ಆದರೆ ಒಂದೊಂದು ಗ್ರಂಥದಲ್ಲೂ ಒಂದೊಂದು ಸ್ಪೆಷಾಲಿಟಿ ಇದೆ. ಆದರೆ ಅವರ ಬೃಹತ್ ಗ್ರಂಥಗಳೆಂದರೆ ಅವ್ರು ಬರೆದಿರೋ ಇಂಪಾರ್ಟೆಂಟ್ ವರ್ಕ್ಸ್ ಆಫ್ ದಿ H.B. ಬ್ಲಾವಟ್ಸ್ಕಿ. ಅಂದ್ರೆ ದಿ ಫಸ್ಟ್ ಬುಕ್ ಈಸ್ ಕಾಲ್ಡ್ ದಿ ಐಸಿಸ್ ಅನ್ವೇಲ್ಡ್. ಫಸ್ಟ್ ಬುಕ್ ಅಂದ್ರೆ ಅದಕ್ಕೆ ಮುಂಚೆ ಅವರು ಏನ್ ಮಾಡ್ತಾರೆ ಅಂದ್ರೆ ಲೂಸಿಫರ್ ಅನ್ನೋ ಒಂದು ಮ್ಯಾಗಝೈನ್ ಅನ್ನ ಪ್ರಕಟಣೆ ಮಾಡ್ತಾರೆ. ಅದಾದ್ಮೇಲೆ ಫಸ್ಟ್ ಅಂಡ್ ಬೆಸ್ಟ್ ಬುಕ್ ಇಸ್ ದಿ ಐಸಿಸ್ ಅನ್ವೇಲ್ಡ್. ಈ ಗ್ರಂಥ 1400 ಪುಟಗಳು ಮೀರಿ ಉತ್ತರ ಅಮೆರಿಕದಲ್ಲಿ ಪ್ರಕಟವಾದ ಕೇವಲ 7 ದಿನಗಳಲ್ಲಿ ಮಾರಾಟವಾದದ್ದು. ಮತ್ತೆ ಪುನಃ ಪ್ರಕಟವಾದ 3 ಮುದ್ರೆಗಳು 7 ತಿಂಗಳಲ್ಲಿ ಮಾರಾಟವಾದದ್ದು ಗಮನಾರ್ಹ. ನೋಡಿ,
ಫಸ್ಟ್ ಬುಕ್ಕು ಐಸಿಸ್ ಅನ್ವಿಲ್ಡ್ ಬರೆದಿದ್ದು ಪ್ರಿಂಟ್ ಆಗಿದ್ದು ನಾರ್ತ್ ಅಮೇರಿಕಾದಲ್ಲಿ. ಇಟ್ ಈಸ್ ನಂಬರ್ ಆಫ್ ಪೇಜಸ್ 1400. ನೋಡಿ, ಇವಾಗ ಒಂದು ವಿಷಯ ನಾವು ಹೇಳ್ತೀವಿ, 60-70 ವರ್ಷ ಆದ್ಮೇಲೆ ನಾವು ಸಾಮಾನ್ಯವಾಗಿ ಒಂದು 20 ಸಿಗ್ನೇಚರ್ ಮಾಡಬೇಕು ಅಂದ್ರೆ ಒಂದೇ ರೀತಿ ಮಾಡೋಕೆ ಸಾಧ್ಯತೆ ಇದೆಯಾ? ಅಂದ್ರೆ ನಮ್ಮಲ್ಲಿ ಪೇಷನ್ಸ್, ಸಹನೆ, ಆರೋಗ್ಯ. ನೋಡಿ, 1400 ಪುಟಗಳನ್ನು ಬ್ಲಾವಟ್ಸ್ಕಿ ಅವರು ಗುರುಗಳ ಪ್ರೇರಣೆಯಿಂದ ಐಸಿಸ್ ಅನ್ವಿಲ್ಡ್ ಅನ್ನ ಪ್ರಕಟಣೆ ಮಾಡ್ತಾರೆ. ಕೇವಲ 7 ದಿನಗಳಲ್ಲಿ ಮಾರಾಟವಾದದ್ದು. ವಿತಿನ್ 7 days ಇಟ್ ವಾಸ್ ಸೋಲ್ಡ್ ಔಟ್. ಮತ್ತೆ ಪುನಃ ಪ್ರಕಟವಾದ 3 ಮುದ್ರಣಗಳು ತಿರುಗಿ 3 ಟೈಪ್ಸ್ ಎಡಿಷನ್ ಮಾಡ್ತಾರೆ. 7 ತಿಂಗಳಲ್ಲಿ ಸೇಲ್ ಆಗುತ್ತೆ. ಅಂದ್ರೆ ಒಂದು ಪಾಂಪ್ಲೆಟ್ ನಾವು ಡಿಸ್ಟ್ರಿಬ್ಯೂಷನ್ ಮಾಡ್ಬೇಕಾದ್ರೆ ಎಷ್ಟೋ ಕಷ್ಟ ಆಗತ್ತೆ. ಅಂದ್ರೆ 1400 ಪುಟಗಳ ಬರೆದು ಆ ಮಹಾತ್ಮರ ಅನುಗ್ರಹದ ಮೊದಲನೇ ಗ್ರಂಥ ಐಸಿಸ್ ಅನ್ವಿಲ್ಡ್, 2ನೇ ಗ್ರಂಥವೇ ಸೀಕ್ರೆಟ್ ಡಾಕ್ಟ್ರಿನ್. ಅಂದ್ರೆ ಅತ್ಯುತ್ತಮವಾದ ಮೇರುಕೃತಿ. ಥಿಯಾಸಫಿಯಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ವಿಷಯ ಕೇಳಿದವರೇ ಇಲ್ಲ. ಇದೊಂದು ಬೃಹತ್ ಗ್ರಂಥ. ಬೃಹತ್ ಅಂದ್ರೆ ದೊಡ್ಡದಾದ ಗ್ರಂಥ. ಬ್ರಹ್ಮ ಅಂದ್ರೆ ಇದರ ವಿಷಯ ಏನು ಅಂತ ಹೇಳಿದ್ರೆ ಕಾಸ್ಮೋಜಿನಿಸಿಸ್, ಆಂಥ್ರೋಪೋಜಿನಿಸಿಸ್. ಅಂದ್ರೆ ಇವಾಗ ಮನುಷ್ಯನಿಗೆ ಯಾವಾಗ್ಲೂ ಅಂದ್ರೆ ವಿವೇಕ ಅನ್ನೋದಿರ್ಬೇಕಾಗಿದ್ರೆ ನಾವು ಪ್ರತಿದಿನ ಏನ್ ಮಾಡ್ತೀವಿ, ಯೋಚನೆ ಮಾಡ್ತೀವಿ ಅಂದ್ರೆ ನಾಳೆ ತಿಂಡಿ ಏನು, ಊಟ ಏನು, ರಾತ್ರಿಗೆ ಏನು ಅಂತ ಯೋಚನೆ ಮಾಡ್ತೀವಿ. ಆದ್ರೆ ಈ ಸೃಷ್ಟಿ ಯಾಕಾಯ್ತು? ಮನುಷ್ಯ ಯಾವ ರೀತಿ ಬಂದ? ಮನುಷ್ಯನಾಗೆ ಬಂದ್ಬಿಟ್ನ? ವಿಕಾಸ ಸಿದ್ಧಾಂತ ಇದೆಯಾ? ಕರ್ಮ ನಿಯಮ ಇದೆಯಾ? ಪುನರ್ಜನ್ಮ ಇದೆಯಾ? ಪ್ರಪಂಚದಲ್ಲಿ ಯಾಕೆ ವ್ಯತ್ಯಾಸಗಳಿದೆ? ಅವ್ರು ಯಾಕೆ ಶ್ರೀಮಂತರಾಗಿದ್ದಾರೆ, ನಾವ್ ಯಾಕೆ ಬಡವರಾಗಿದ್ದೀವಿ? ಸಂಸ್ಕರಣೆ ಅನ್ನೋದಿದೆ. ಇದರ ಬಗ್ಗೆ ನಮ್ಗೆ ಯಾವಾಗ್ಲೂ ಯೋಚನೆ ಮಾಡ್ಬೇಕಾಗತ್ತೆ. ಇದರಲ್ಲಿ ಕಾಸ್ಮೋಜೆನೆಸಿಸ್, ಆಂಥ್ರೋಪೋಜೆನೆಸಿಸ್ ಅಂತ 2 ವಿಷಯಗಳು ಉಲ್ಲೇಖ. ಅಂದ್ರೆ ಸೃಷ್ಟಿ ಯಾರಾಯ್ತು? ಮೊದಲೇ ಸೂರ್ಯ, ಚಂದ್ರ, ನಕ್ಷತ್ರ, ಬೆಟ್ಟ, ಗುಡ್ಡಗಳು ಎಲ್ಲ ಇತ್ತ? ಯಾವುದೂ ಇರ್ಲಿಲ್ಲ. ಮತ್ತು ಮಾನವನ ಅಂಶಗಳ ಅವತರಣ ಅಂದ್ರೆ ಮೊದಲನೇ ವಂಶ, 2ನೇ ವಂಶ ಈ ರೀತಿ ಯಾವ ರೀತಿ ಬಂತು ಅಂತ ಹೇಳ್ತಾರೆ. ಅವನ ಭವಿಷ್ಯಗಳನ್ನು ವಿಶದೀಕರಿಸುವ ಜ್ಞಾನ ಭಂಡಾರ. ಇದರಲ್ಲಿ ನಾವು ಸೀಕ್ರೆಟ್ ಡಾಕ್ಟ್ರಿನ್ ಓದಿದ್ರೆ 2 ವಿಷಯಗಳನ್ನು ಕಾಸ್ಮೋಜೆನಿಸಿಸ್, ಆಂಥ್ರೋಪೋಜೆನಿಸಿಸ್ ಇದೆ. ಆದರೆ ಇದಕ್ಕೆ ಏನೇ ಒಂದು ವಿಷಯ ಅಂತ ಅಳ್ಕೋಬೇಕಾದ್ರೆ ನಮಗೆ ಆಧಾರ ಬೇಕಾಗುತ್ತೆ. ಅದರಿಂದ ಈ ವಿಷಯಗಳನ್ನು ಯಾವುದರ ಮೂಲಕ ಸಂಗ್ರಹ ಮಾಡಿದ್ರು ಅಂತ ಹೇಳಿದ್ರೆ ಟಿಬೆಟ್ಟಿನಲ್ಲಿ ಗೋಪ್ಯವಾಗಿ ಕಾಪಾಡಲ್ಪಟ್ಟ ಅತಿ ಪುರಾತನ ಧ್ಯಾನ ಗ್ರಂಥ ಕವನಗಳ ಮೇಲೆ ಆಧಾರದ ಮೇಲೆ ರಚಿಸಲ್ಪಟ್ಟ ಮೇಡಮ್ ಬ್ಲಾವಟ್ಸ್ಕಿ ಅವರ ಮೇರುಕೃತಿ. ಇವಾಗ ಏನಾಗುತ್ತೆ ಅಂದ್ರೆ ನಾವು ಭಗವದ್ಗೀತೆ ತಗೊಂಡ್ರೆ ಮಹಾಭಾರತದಿಂದ ಬಂದಿದೆ, ಉಪನಿಷತ್ತುಗಳು ವೇದಗಳಿಂದ ಬಂದಿದೆ. ಆದರೆ ಸೀಕ್ರೆಟ್ ಡಾಕ್ಟ್ರಿನ್ ಆಧಾರ ಟಿಬೆಟ್ನಲ್ಲಿ ಗೌಪ್ಯವಾಗಿ ಮಹಾತ್ಮರ ರಕ್ಷಣೆಯಲ್ಲಿರೋ ಒಂದು ಪುಸ್ತಕ ಕಾಲ್ ಧ್ಯಾನ್, DAZYN, ಧ್ಯಾನ್ ಅನ್ನೋ ಆಧಾರ ಗ್ರಂಥದ ಮೇಲೆ ಇದನ್ನ ಸೀಕ್ರೆಟ್ ಡಾಕ್ಟ್ರಿನ್ ಅವ್ರು ಬರೆದಿದ್ದಾರೆ. ಮೇರುಕೃತಿ ಅಂತ ಇರ್ತಾರೆ. ಮೇರುಕೃತಿ ಅಂದ್ರೆ ಇದಕ್ಕೆ ಮಿಗಿಲಾದದ್ದು ಯಾವುದು ಇಲ್ಲ. ಸಂಸ್ಕೃತಕ್ಕೂ ಪೂರ್ವದ ಬಳಕೆಯಲ್ಲಿದೆ. ಸೆನ್ಸಾರ್ ಭಾಷೆ ಅತಿ ಪವಿತ್ರ ಗ್ರಂಥವೇ ಸೀಕ್ರೆಟ್ ಡಾಕ್ಟ್ರಿನ್ಗೆ ಮೂಲ ಉತ್ಪತ್ತಿ ಸ್ಥಾನ ಅಂತ ಹೇಳಿದ್ರೆ ಇದು ಯಾವ ಭಾಷೆಯಲ್ಲಿದೆ ಅನ್ನೋದು ಒಂದು ಪ್ರಶ್ನೆ ಆಗುತ್ತೆ. ನಿಜವಾಗ್ಲೂ ನಮಗೆ ನಮ್ಮ ಭಾರತಕ್ಕೆ ಪ್ರಾಚೀನ ಭಾಷೆ ಅಂದ್ರೆ ಸಂಸ್ಕೃತ, ಪ್ರಾಕೃತ ಅಂತ ನಾವು ಹೇಳ್ತೀವಿ. ಅದಕ್ಕಿಂತ ಒಂದು ಮೊದಲಿನ ಭಾಷೆ ಒಂದಿತ್ತಂದ್ರೆ ಸೆನ್ಸಾರ್ ಅಂತಾರೆ, SENZR. ಆ ಭಾಷೆಯಲ್ಲಿದೆ ನೋಡಿ ಅಂತ. ಅದು ಅತಿ ಪವಿತ್ರ ಗ್ರಂಥವೇ ಸೀಕ್ರೆಟ್ ಡಾಕ್ಟ್ರಿನ್ಗೆ ಮೂಲ ಉತ್ಪತ್ತಿ ಸ್ಥಾನ. ಅಂದ್ರೆ ಇದು ಯಾವ ಆಧಾರದ ಮೇಲೆ ಬರೆದಿದೆ? ಗಂಗಾ ನದಿ ಹುಟ್ಟೋ ಜಾಗಕ್ಕೆ ಗಂಗೋತ್ರಿ ಅಂತೀವಿ, ಯಮುನಾ ನದಿ ಹುಟ್ಟೋ ಜಾಗಕ್ಕೆ ಯಮುನೋತ್ರಿ ಅಂತೀವಿ. ಅದೇ ರೀತಿ ನಮ್ಮ ಸೀಕ್ರೆಟ್ ಡಾಕ್ಟ್ರಿನ್ಗೆ ಆಧಾರವಾದ ಗ್ರಂಥ ಟಿಬೆಟ್ಟಿನ ಗೌಪ್ಯವಾಗಿ ರಕ್ಷಿಸಲ್ಪಟ್ಟ ಆ ಗ್ರಂಥದ ಆಧಾರದ ಮೇಲೆ ಮೇಡಮ್ ಬ್ಲಾವಟ್ಸ್ಕಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ಎಂಬ ಮೇರುಕೃತಿಯನ್ನು ಮಾಡಿದ್ದಾರೆ. ಇದರ ಭಾಷೆ ಸೆನ್ಸಾರ್ ಅನ್ನೋ ಭಾಷೆಯಲ್ಲಿದೆ. ನೆಕ್ಸ್ಟ್ ಬಂದು ವಾಯ್ಸ್ ಆಫ್ ಸೈಲೆನ್ಸ್. ನೋಡಿ, ಇದು ಎಷ್ಟು ಚೆನ್ನಾಗಿದೆ ಅಂದ್ರೆ ವಾಯ್ಸ್ ಆಫ್ ಸೈಲೆನ್ಸ್, ಮೌನವಾಣಿ ಅಂತ ನಾವು ಕನ್ನಡದಲ್ಲಿ ಹೇಳ್ತೀವಿ. ಮೌನವಾಣಿ ಅಂದ್ರೆ ಮೌನವಾಗಿ ಇವಾಗ ಶಬ್ದ ಎಲ್ಲಿ ಕೇಳುತ್ತೆ? ನಾವು ಮೌನವಾಗ ಪ್ರಪಂಚ ಮೌನವಾಗಿರೋದು. ವಿ ಕ್ಯಾನಾಟ್ ಲಿಸನ್ ಎನಿ ಸೌಂಡ್. ಸೌಂಡ್ ಇಸ್ ಪ್ರೊಡ್ಯೂಸ್ಡ್ ಬೈ ವೈಬ್ರೇಷನ್.
ಅಂದ್ರೆ ಇವೊಂದು ಏನಂತ ಹೇಳಿದ್ರೆ ಆಕ್ಟಿವಿಟೀಸ್ ಅಂತ ಹೇಳ್ತೀವಿ ನಾವು. ಆಚೆ ಬಾಹ್ಯವಾಗಿ ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿಯಲ್ಲಿರ್ತೀವಿ, ಆದರೆ ಮನಸ್ಸು ಚಂಚಲವಾಗಿರುತ್ತೆ. ಅಂದ್ರೆ ಇವಾಗ ಮನಸ್ಸಿನ ಪ್ರಶಾಂತತೆ ಮುಖ್ಯ, ಬಾಹ್ಯದ ಪ್ರಶಾಂತತೆ ಮುಖ್ಯ ಅಂತ ಇದರಲ್ಲಿ ಅವರು ಸೀಕ್ರೆಟ್ ಡಾಕ್ಟ್ರಿನ್ ವಿಷಯದಲ್ಲಿ ನಮ್ಮಲ್ಲಿ ಈ ಪ್ರಜ್ಞೆ ಯಾವ ರೀತಿ ನಾವು ಮೇಲೆ ಎತ್ತಬೇಕು ಅನ್ನೋದನ್ನು ಹೇಳ್ತಾರೆ ಚಕ್ರಗಳ ಮೂಲಕ. ಆದ್ರಿಂದ ಅದರಲ್ಲಿ ನನಗೆ ಹೇಳೋ ಪ್ರಕಾರದ ಒಂದು ಮೌನವಾಣಿ ಅಂತ ಹೇಳಿದ್ರೆ ನಮ್ಮ ಯಾವಾಗ ಮನಸ್ಸು ಉನ್ನತ ಮಟ್ಟ ಬುದ್ಧಿಮಟ್ಟ ಪ್ರಜ್ಞೆಗೆ ಇರುತ್ತೋ ಆವಾಗ ನಾವು ಒಂದು ಅನಾಹತ ಅಂತ ಹೇಳ್ತೀವಿ. ಅಹತ ಅಂದ್ರೆ ವೈಬ್ರೇಷನ್, ಅನಾಹತ ಅಂದ್ರೆ ವಿತೌಟ್ ವೈಬ್ರೇಷನ್ ವಿ ಲಿಸನ್ ದಿ ಸೌಂಡ್, ದಟ್ ಈಸ್ ಕಾಲ್ಡ್ ದಿ ಮೌನವಾಣಿ. ತಥಾಗತರ ಬೋಧಿ ಧರ್ಮದ ಪರಂಪರೆಯ ಮೂಲದಿಂದ ರಚಿತ ಈ ಚಿಕ್ಕ ಪುಸ್ತಕ ಮುಂದುವರೆದ ಸಾಧನ ಚತುಷ್ಟಯ ಸಂಪನ್ನರಿಗೆ ಬರೆದಿದ್ದು 4ನೇ ದೀಕ್ಷೆಗೂ ಕರೆದೊಯ್ಯುವ ಜ್ಞಾನಪಿಡಿ. ಇದರಿಂದ ನಾವು ವಾಯ್ಸ್ ಆಫ್ ಸೈಲೆನ್ಸ್ ಮೌನವಾಣಿ ಸರಿಯಾಗಿ ಜ್ಞಾನವನ್ನು ಪಡೆದು ಅನುಷ್ಠಾನ ಪಡೆದರೆ 4ನೇ ದೀಕ್ಷೆಗೂ ಹೋಗ್ಬೋದು. ಚರಿತ್ರೆಗೆ ಪೂರ್ವದ ಸೆನ್ಸಾರ್ ಭಾಷೆಯ ತಾಳೆಗರಿಗಳ ಮೇಲೆ ರಚಿಸಲ್ಪಟ್ಟ ದಿ ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್. ಅಂದ್ರೆ ಈ ವಾಯ್ಸ್ ಆಫ್ ಸೈಲೆನ್ಸ್ ಯಾವ ಪುಸ್ತಕ ಆಧಾರ ಮೇಲೆ ಬರೆದಿದ್ದಾರೆ ಅಂತ ಹೇಳಿದ್ರೆ ದಿ ಬುಕ್ ಆಫ್ ಗೋಲ್ಡನ್ ಪ್ರಿಸೆಪ್ಟ್ ನ ಆಧಾರದ ಮೇಲೆ ಬರೆದಿದ್ದಾರೆ. ಈ ಎಂಬ ಸೂತ್ರಗಳೇ ಈ ಗ್ರಂಥಕ್ಕೆ ಆಧಾರ. ಅಂದ್ರೆ ವಾಯ್ಸ್ ಆಫ್ ಸೈಲೆನ್ಸ್ ಅನ್ನೋದು ಗೋಲ್ಡನ್ ಬುಕ್ ಆಫ್ ಪ್ರಿಸೆಪ್ಟ್ಸ್ ಅನ್ನೋ ಬುಕ್ ಆಧಾರದ ಮೇಲೆ ಬರೆದಿದ್ದಾರೆ. ನೆಕ್ಸ್ಟ್ ಬುಕ್ ಬಂದು ದಿ ಕೀ ಟು ಥಿಯಾಸಫಿ, ಥಿಯಾಸಫಿಯ ನಿಜ ಸ್ವರೂಪ. ಥಿಯಾಸಫಿ ಸರ್ವಾಂಗೀಣ ವಿವರಣೆ ಈ ಗ್ರಂಥದ ಮೂಲ ವಸ್ತು. ನೆಕ್ಸ್ಟ್ ಬುಕ್ ಬಂದು ಪ್ರಾಕ್ಟಿಕಲ್ ಅಕಲ್ಟಿಸಮ್, ಅನುಷ್ಠಾನಕ್ಕೆ ಗುಪ್ತ ವಿದ್ಯಾ ಅನುಷ್ಠಾನ ಅಂತ ಕನ್ನಡದಲ್ಲಿದೆ. ಅನುಷ್ಠಾನಕ್ಕೆ ತಕ್ಕ ಯೋಗ್ಯವಿದೆ. ಎಷ್ಟೇ ಜ್ಞಾನವನ್ನು ಪಡೆದರೂ ಅನುಷ್ಠಾನ ಮಾಡದೇ ಇದ್ರೆ ಪ್ರಯೋಜನ ಇಲ್ಲ. ಆಮೇಲೆ ಇನ್ನೊಂದು ಪುಸ್ತಕ ಕಲೆಕ್ಟೆಡ್ ರೈಟಿಂಗ್ಸ್. ಮೇಡಮ್ ಬ್ಲಾವತ್ಸ್ಕಿ ತಮ್ಮ ಪೂರ್ವ ಜನ್ಮ ಸಿದ್ಧಿಗಳಿಂದ ಪ್ರಸ್ತುತ ಜನ್ಮ ತಪಸ್ಸಾನ ಫಲವಾಗಿ ತಮ್ಮ ಅನುಭವಗಳ ಮೂಲ್ಯ ಜ್ಞಾನ ಭಂಡಾರದ ನಮಗೆ ದೊರಕಿಸಿದ್ದ ಇಂಥ ಅನುಭವ ಸಾಂಗ್ರಹವೇ ಮುಂದಿನ ಪುಟಗಳಲ್ಲಿ ಅಂತರ್ಗತವಾಗಿದೆ. ಅಂದ್ರೆ ಸೀಕ್ರೆಟ್ ಡಾಕ್ಟರ್ನಲ್ಲಿ ಏನಾಗುತ್ತೆ ಅಂದ್ರೆ ಸತ್ ಅನ್ನೋ ಪದ ಅನೇಕವಾಗಿ ಯೂಸ್ ಮಾಡ್ತಾರೆ. ಸತ್ ಅಂದ್ರೆ ಏನು? ನಾಮ ರೂಪಗಳು ಅಂತ ಹೇಳ್ತೀವಿ. ನಾಮ ಅಂದ್ರೆ ರೂಪಗಳು ಅಂತ, ರೂಪಗಳ ತಕ್ಕಂತೆ ನಾವು ಹೆಸರನ್ನ ಇಡ್ತೀವಿ. ಅದರಿಂದ ಏನಾಗುತ್ತೆ ಅಂದ್ರೆ ಪ್ರಪಂಚದಲ್ಲಿ ಅನೇಕತೆ ಇದೆ, ಯೂನಿಟಿ ಇನ್ ಡೈವರ್ಸಿಟಿ ಅಂತ ನೋಡಿ. ಗಿಡಗಳು, ಮರಗಳು, ಕ್ರಿಮಿಗಳು, ಕೀಟಗಳು, ಬೆಟ್ಟಗಳು, ಗುಡ್ಡಗಳು ಸಾಕಷ್ಟು ಇದೆ. ಅದಕ್ಕೆ ಒಂದು ರೂಪ ಇರೋದ್ರಿಂದ ಅದಕ್ಕೊಂದು ನಾಮ ಇರುತ್ತೆ. ಅದರಿಂದ ಏನಾಗಿದೆ ಅನೇಕತೆ ಅಂತ ನಾವು ಹೇಳ್ತೇವೆ. ಅದರಲ್ಲಿ ಏಕತೆ ಕಾಣುವುದು ನಮ್ದು, ದಟ್ ಈಸ್ ಕಾಲ್ಡ್ ಯೂನಿಟಿ ಇನ್ ಡೈವರ್ಸಿಟಿ ಅಂತ ಹೇಳ್ತಾರೆ. ನಾಮರೂಪಗಳಿಗೆ ಸೀಮಿತವಾದ ಇಂದ್ರಿಯ ಗೋಚರ ಜಗತ್ತಿಗೆ ಆಧಾರವಾಗಿರುವ ಅಂದ್ರೆ ನಮ್ಮ ಪಂಚೇಂದ್ರಿಯಗಳ ಮೂಲಕ ವಸ್ತುಗಳನ್ನ ನಾವು ನೋಡ್ತಾ ಇದ್ದೀವಿ. ವರ್ತಮಾನ, ಭೂತ, ಭವಿಷ್ಯ ನಡೆದು ಹೋದ ಮುಂದೆ ನಡೆಯುವ ತಲಹೇದೆ ಸತ್ ಪ್ರಧಾತ್ವು ಒಂದೇ ಒಂದು. ಏನಂತ ಹೇಳಿದ್ರೆ ಇವಾಗ ನಮ್ಮ ಪ್ರಕಾರ, ನಮ್ಮ ವಿಜ್ಞಾನದ ಪ್ರಕಾರ ಹಿಮಾಲಯ ಪರ್ವತ ಒಂದು ಕಾಲದಲ್ಲಿ ಸಮುದ್ರವಾಗಿತ್ತು ಅಂತಾರೆ. ಅದೇ ರೀತಿ ಕೆಲವು ಸಹರಾ ಮರುಭೂಮಿ ಕೂಡ ಸಮುದ್ರವಾಗಿತ್ತು ಅಂತ ಹೇಳ್ತಾರೆ. ಅಂದ್ರೆ ಪರಿವರ್ತನೆ ಆಗ್ತಾ ಇರುತ್ತೆ. ಅಂದ್ರೆ ವಿಶ್ವದಲ್ಲಿ ಸೂರ್ಯ ಕೂಡ ಒಂದೊಂದು ಸೆಕೆಂಡ್ ಬದಲಾವಣೆ ಆಗುತ್ತೆ, ಮನುಷ್ಯನೂ ಆದರೆ ಪ್ರಪಂಚದಲ್ಲಿ ವಿಶ್ವದಲ್ಲಿ ಒಂದೇ ಒಂದು ಬದಲಾವಣೆವಾಗಿರೋ ವಸ್ತು ಅದು ಸತ್ ಅಂತ ನಾವು ಹೇಳ್ತೀವಿ. ಅದು ಸತ್ ಅಂದ್ರೆ ಶಾಶ್ವತವಾದದ್ದು, ನಿಜವಾದದ್ದು, ಯಾವಾಗಲೂ ಹುಟ್ಟು ಸಾವಿಲ್ಲ, ಅದನ್ನ ಸತ್ ಅಂತ ಕರಿತೀವಿ. ಆ ಸತ್ಯವನ್ನು ನಾವು ಕಂಡು ಅಂದ್ರೆ ಏಕತೆಯನ್ನು ನಾವು ನೋಡ್ಬೇಕಾಗುತ್ತೆ. ಅನೇಕ ವಸ್ತುಗಳು, ರೂಪಗಳು, ಹಲವು ಹೆಸರುಗಳು ಅನೇಕ. ಈಗ ನಿರ್ಮಲಿಸಲ್ಪಟ್ಟ ವಸ್ತುಗಳ ಆಧಾರ ಮೂಲ ಒಂದೇ, ಆದರೆ ನಮಗೆ ಗೋಚರದಲ್ಲೇ ಅನೇಕವಾಗೂ ಗೊತ್ತಾದರೂ ಅದರ ಮೂಲ ಒಂದೇ ಅಂತ ಹೇಳ್ತೀವಿ. ಅದು ಮಣ್ಣು, ನಾಮರೂಪ, ಅಶಾಶ್ವತ, ಆದಿ ಅಂತ್ಯ ಪ್ರಮತಿಗೆ ಒಳಗಾಗುತ್ತೆ. ಅವರು ಒಂದು ಉದಾಹರಣೆ ಕೊಡ್ತಾರೆ. ಇವಾಗ ನಾವು ಗಣೇಶನ ಹಬ್ಬಕ್ಕೆ, ಗೌರಿ ಹಬ್ಬಕ್ಕೆ, ಇಲ್ಲಾದ್ರೂ
ಬೊಂಬೆಗಳು ನೋಡೋಕೆ ಹೋಗ್ತೀವಿ. ನೋಡಕ್ ಹೋದ್ರೆ ಗಣೇಶ ಬೇರೆ, ವಿಘ್ನೇಶ ಬೇರೆ, ಈಶ್ವರ ಬೇರೆ ಈ ತರ ಕಾಣುತ್ತೆ. ಅದೇ ರೀತಿ ಒಬ್ಬ ಒಬ್ಬ ಹುಡುಗಿ ಏನ್ ಮಾಡ್ತಾಳೆ ಅಂದ್ರೆ ಕಾಲೇಜಿಗೆ ಅಡ್ಮಿಷನ್ ಫೀಸ್ ಬೇಕು ಅಂತ ಹೇಳ್ತಾರೆ. ಸರಿ, ಮನೆಯಲ್ಲಿ ಕಷ್ಟ ಇರ್ತಾರೆ. ಅಲ್ಲಿ ಬೆಳ್ಳಿ ವಿಗ್ರಹ ಒಂದು ಬಸವಣ್ಣ ಇರುತ್ತೆ, ಇನ್ನೊಂದು ಗಣೇಶ ಇರುತ್ತೆ. ಹೋಗ್ಬಿಟ್ಟು ಬೆಳ್ಳಿ ಅಂಗಡಿಗೆ ಹೋಗ್ಬಿಟ್ಟು ಗಣೇಶನ್ಗೆ ಎಷ್ಟು ದುಡ್ಡು ಕೊಡ್ತೀರಿ ಅಂದ್ರೆ, ಬಸವಣ್ಣನ್ಗೆ ಎಷ್ಟು ಕೊಡ್ತೀರಿ ಅಂದ್ರೆ, ಅವಾಗ ಹೇಳ್ತಾರೆ ಬಸವಣ್ಣನ್ಗೆ ತೂಕ ಎಷ್ಟಿದೆಯೋ ಅಷ್ಟು ಕೊಡ್ತೀವಿ, ಗಣೇಶನ್ಗೆ ಎಷ್ಟು ತೂಕ ಇದೆ ಅಷ್ಟೇ ಕೊಡ್ತೀವಿ. ಅಲ್ಲ, ಗಣೇಶ ಬಸವಣ್ಣನ ಗ್ರೇಡ್ ಅಲ್ವಾ, ಅದಕ್ಕೆ ಜಾಸ್ತಿ ಕೊಡ್ಬೇಕಲ್ಲ ಅಂತ. ಅದಕ್ಕೆ ಅವ್ನು ಹೇಳ್ತಾನೆ, ನಾವು ಗಣೇಶ ಈಶ್ವರ ಲಿಂಗ ಅಂತ ನೋಡೋದಿಲ್ಲಪ್ಪ, ಅದರಲ್ಲಿರೋ ಬೆಳ್ಳಿ ಎಷ್ಟಿದೆ. ಅದೇ ರೀತಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕ್ಲೇ ಅಂತ ಹೇಳಿದ್ರೆ ಜೇಡಿ ಮಣ್ಣು ಅಂತ ನಾವ್ ಹೇಳ್ತೀವಿ. ಈ ಪ್ರಪಂಚದಲ್ಲಿ ಏನಿದೆ ಅಂದ್ರೆ ಅನೇಕವಾದಿದ್ರು ಅದರ ಮೂಲವಾದ ವಸ್ತು, ಚೈತನ್ಯವಾದ ವಸ್ತು ಅದು ಏನಂದ್ರೆ ಸತ್ ಅಂತೀವಿ. ಅದೇ ರೀತಿ ಆಭರಣಗಳು, ಚೈನ್ ಆಗ್ಲಿ, ನೆಕ್ಲೆಸ್ ಆಗ್ಲಿ, ಏನೇ ಆಗಿದ್ರು ಅದರಲ್ಲಿರೋ ಒಂದು ವಿಷಯ ಬಂಗಾರ. ಅದರಿಂದ ಪ್ರಪಂಚದಲ್ಲಿ ಸೃಷ್ಟಿ ಇಲ್ಲ, ಎಲ್ಲಾ ವಸ್ತುಗಳು ಸತ್ ಅನ್ನೋ ಮಲ್ಟಿಪಲ್ಸ್ ಅಂತ ನಾವ್ ಹೇಳ್ತೇವೆ. ಎಲ್ಲವೂ ನಾಶವಾದರೂ ನಾಶರಹಿತವಾದದ್ದು ಒಂದೇ. ಆದ್ರೆ ಎಲ್ಲಾ ಇವಾಗ ಬೊಂಬೆಗಳು ಒಡೆದೋದ್ರು ಆದ್ರೆ ಕ್ಲೇ ಸಾಯಿಲ್ ಏನು ಆಗಲ್ಲ. ಅದೇ ರೀತಿ ಏನು ಪರಿವರ್ತನೆ ಆದರೂ ಅದರಲ್ಲೊಂದು ಸತ್ ಅನ್ನೋದು ಕಾಮ, ಅದೇ ಸತ್. ಕೇವಲ ಇರುವೆಯಿಂದ ಬ್ರಹ್ಮನವರೆಗೂ ಸೃಷ್ಟಿಯಲ್ಲಿ ಪ್ರತಿಯೊಂದು ಈ ಸತ್ ವಸ್ತುವಿನ ಆವಿರ್ಭಾವಗಳೇ. ಅಂದ್ರೆ ಪ್ರಪಂಚದಲ್ಲಿ ಎಲ್ಲ ಆಗ್ಲಿ, ಅದು ಇರುವೆ ಆಗ್ಲಿ, ಹಾವಾಗ್ಲಿ, ಹೆಬ್ಬಾವಾಗ್ಲಿ, ಮನುಷ್ಯನಾಗ್ಲಿ, ಅದರಲ್ಲಿರೋ ಒಂದೊಂದು ಚೈತನ್ಯ ನಾವು ಸತ್ ಅಂತ ಕರಿತೀವಿ. ಅನೇಕಗಳಲ್ಲಿನ ಏಕತೆಯನ್ನು ಥಿಯಾಸಫಿ ಬೋಧಿಸುತ್ತದೆ. ಅಂದ್ರೆ ಅನೇಕವಾಗಿ ಕಾಣದರೂ ಇರುವುದು ಒಂದೇ ಅಂತಂದ್ರೆ ಥಿಯಾಸಫಿ ಬೋಧನೆ ಮಾಡಿದೆ. ಏಕತೆಗೆ ಭಿನ್ನವಾದ ಸಿದ್ಧಾಂತಗಳಿಗೆ ಥಿಯಾಸಫಿಯಲ್ಲಿ ಸ್ಥಾನವಿಲ್ಲ. ಅಂದ್ರೆ ಏಕೋ ದೇವ ಸರ್ವಭೂತೇಶು ಗೂಢ, ಭಗವಂತ ಒಬ್ಬನೇ, ಅದರಿಂದ ಭಗವಂತನ ಬಿಟ್ಟು ಬೇರೆ ಇಲ್ಲ ಅಂತ ಹೇಳ್ತಾರೆ. ಅದಕ್ಕೆ ಮಾನವ ಬೇರೆ, ದೇವರು ಬೇರೆ. ಅಂದ್ರೆ ಮಾನವ ಬೇರೆ, ದೇವರು ಬೇರೆ, ಪ್ರಕೃತಿ ಬೇರೆ, ಪುರುಷ ಬೇರೆ, ಅಥವಾ ಚೈತನ್ಯ ಬೇರೆ, ಪದಾರ್ಥ ಬೇರೆ ಎಂಬ ಸಿದ್ಧಾಂತವನ್ನು ಥಿಯಾಸಫಿ ಅಂಗೀಕರಿಸುವುದು. ಅದನ್ನೇ ಇವರು ತ್ಯಾಗರಾಜರು ಒಂದು ಸಂಗೀತದಲ್ಲಿ ಹೇಳ್ತಾರೆ, ಚೀಮಲೋ ಬ್ರಹ್ಮಲೋ ಶಿವಕೇಶವಾದವಲೋ ಅಂತ. ಅಂದ್ರೆ ತ್ಯಾಗರಾಜರು ಇದೇ ವಿಷಯನ ಹೇಳ್ತಾರೆ. ಚೀಮಲೋ ಅಂದ್ರೆ ಇರುವೆಯಲ್ಲಿರೋದು ಒಂದೇ, ಬ್ರಹ್ಮಾಂಡದಲ್ಲಿರೋದು ಒಂದೇ, ವಿಷ್ಣುವಿನಲ್ಲಿರೋದೊಂದೇ. ಅದನ್ನೇ ಥಿಯಾಸಫಿ ಹೇಳ್ತದೆ, ಆ ಸತ್ ಪದಾರ್ಥ ಅಂತ ಹೇಳ್ತಾರೆ. ಅದೇ ರೀತಿ ಅನ್ನಮಯ ಕೀರ್ತನೆಗಳು ಹೇಳ್ತಾರೆ, ಬ್ರಹ್ಮ ಮುಕ್ಕಟೆ ಪರಬ್ರಹ್ಮ ಮುಕ್ಕಟೆ ಅಂತ ಹೇಳ್ತಾರೆ. ಅಂದ್ರೆ ನಮ್ಮ ಥಿಯಾಸಫಿ ಅದನ್ನೇ ನಮ್ಗೆ ಹೇಳ್ತದೆ. ಸೃಷ್ಟಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ, ಸೃಷ್ಟಿಯಲ್ಲಿ ಸೂಕ್ಷ್ಮಾತಿ ಸೂಕ್ಷ್ಮ ಅಂದ್ರೆ ಪ್ರಕೃತಿಯಲ್ಲಿ ಕಣ್ಣಿಗೆ ಕಾಣ್ತದೋ ಎಷ್ಟೋ ಮೈಕ್ರೋ ಆರ್ಗಾನಿಸಮ್ ಅಂತೀವಿ, ಬ್ಯಾಕ್ಟೀರಿಯಾಸ್ ಅಂತೀವಿ, ನಮಗ್ ಕಣ್ಣೋ ಕಾಣೋದಿಲ್ಲ. ಪರಮಾಣುವಿನಿಂದ ನಕ್ಷತ್ರ ಪುಂಜದವರೆಗೂ, ಪರಮಾಣು ಅಂದ್ರೆ ಆಟಮ್ ಅಂತೀವಿ, ಇನ್ನೊಂದು ವಿಷಯ ಸೆಲ್ಸ್ ಅಂತ ಹೇಳ್ತೀವಿ. ಪರಮಾಣು ಅಂತ ಹೇಳಿದ್ರೆ ಎಲ್ಲಾ ವಸ್ತುಗಳು ಏನಾಗಿದೆ, ಮೇಡ್ ಆಫ್ ಆಟಮ್ಸ್ ಅಂತೀವಿ, ಅಣುಗಳಿಂದ ರಚನೆ ಆಗಿದೆ ಅಂದ್ರೆ ಅದರಲ್ಲಿರೋದು, ಪ್ರಕೃತಿಯಲ್ಲಿರೋದು ಆಟಮ್ ಅಂದ್ರೆ ಅದು ಕಣ್ಣಿಗೆ ಕಾಣದ ಸೂಕ್ಷ್ಮವಾದ ಪದಾರ್ಥ. ಅದರಲ್ಲಿ ಏನಾಗುತ್ತೆ, ಸಬ್ ಅಟಾಮಿಕ್ ಪಾರ್ಟಿಕಲ್ಸ್ ಅಂತೀವಿ, ಪ್ರೋಟಾನ್, ನ್ಯೂಟ್ರಾನ್, ಎಲೆಕ್ಟ್ರಾನ್ಸ್ ಇದೆ. ಅದರಲ್ಲಿರೋದು ನಕ್ಷತ್ರ ಪುಂಜಗಳವರೆಗೂ. ನಕ್ಷತ್ರ ಪುಂಜಗಳು ಅಂದ್ರೆ ಗ್ಯಾಲಕ್ಸಿ ಅಂತೇವೆ. ಅಂದ್ರೆ ಗ್ಯಾಲಕ್ಸಿ ಅಂತ ಹೇಳಿದ್ರೆ ಮಿಲ್ಕಿ ವಿ ಅಂತೇವೆ, ಕ್ಷೀರಸ ಇದಂತೇವೆ. ಅದರಲ್ಲಿ ನೋಡಿ ನಕ್ಷತ್ರಗಳು ಅಂದ್ರೆ ಸ್ಟಾರ್ಸ್, ಪ್ಲಾನೆಟ್ಸ್, ಕಾಮಿಟ್ಸ್, ಮೆಟ್ರಾಯ್ಡ್ಸ್, ಸನ್, ಇವೆಲ್ಲ ಸೇರ್ಕೊಂಡು ನಾವು ಗ್ಯಾಲಕ್ಸಿ ಅಂತೇವೆ. ಅದರಲ್ಲಿರೋ ಚೈತನ್ಯನು ನಮ್ಮಲ್ಲಿರೋ ಚೈತನ್ಯ ಒಂದೇ. ಪರಮಾಂಶ, ಆದಿ ಭೌತಿಕ, ಆದಿ ದೇವಿಕ, ಅಧ್ಯಾತ್ಮ ಲೋಕಗಳಲ್ಲೂ ಅಂದ್ರೆ ಎಲ್ಲದರಲ್ಲೂ ಜಾಗೃತ, ಸ್ವಪ್ನ, ಸುಷುಪ್ತಿ ಪೀರಿಯಲ್ಲೂ ನಮ್ಮಲ್ಲಿ ಚೈತನ್ಯ ಇರುತ್ತೆ. ಅವಸ್ಥೆಗಳ ಏಕತತ್ವೇ ಮೂಲ ಸ್ವರೂಪ. ಎಲ್ಲಕ್ಕೂ ದಿವ್ಯ ಐಕ್ಯತೆ ನಮ್ಮ ಸತ್ ಅಂಶವು ಏಕ ಮಾತ್ರದು, ಅಧ್ಯಾತ್ಮ ವಿದ್ಯೆಯ ಪ್ರಧಾನ ಅಂಶ ಅಂತಿದೆ. ಅದಕ್ಕೆ ಏನಂತಾರೆ, ಏಕೋ ದೇವ ಸರ್ವಭೂತೇಶು ಗೂಢ ಅಂತ ಹೇಳ್ತಾರೆ. ಅಂದ್ರೆ ಇವಾಗ ಏಕತೆ ಅಂತ ಹೇಳಿದ್ರೆ ಯೂನಿಫಾರ್ಮ್ ಅನ್ನೋ ಮೀನಿಂಗ್ ಬರೋದಿಲ್ಲ.
ಏಕತೆ ಅಂದ್ರೆ ಡಿಫರೆಂಟ್, ಎಲ್ಲದರಲ್ಲಿರೋ ಕಾಮನ್ ಥಿಂಗ್ ಅಂತ ನಾವು ಹೇಳ್ತೇವೆ. ಸೃಷ್ಟಿಯಲ್ಲಿ ಸರ್ವತ್ರ ವ್ಯಾಪಿಸಿರುವ ಏಕತೆ, ದಿ ಫಂಡಮೆಂಟಲ್ ಯೂನಿಟಿ ಆಫ್ ಆಲ್ ಎಕ್ಸಿಸ್ಟೆನ್ಸ್, ದಿ ಫಂಡಮೆಂಟಲ್ ಯೂನಿಟಿ ಆಫ್ ಆಲ್ ಎಕ್ಸಿಸ್ಟ್. ಸೃಷ್ಟಿಯಲ್ಲಿ ಚರಾಚರ ವಸ್ತುಗಳ ಯೂನಿಟಿ ಅಂದ್ರೆ ಒಂದೇ ಒಂದು ವಿಷಯ, ಚೈತನ್ಯ ಅಂತ ಹೇಳ್ತೇವೆ. ಈ ಗ್ರಂಥದಲ್ಲಿ ಏಕತೆ ಎಂಬ ಪದವನ್ನು ಪ್ರತ್ಯೇಕಾರ್ಥದಲ್ಲಿ ಉಪಯೋಗಿಸಲಾಗಿದೆ. ಏಕತೆ, ಐಕ್ಯಮತ್ಯ ಎಂಬ ಪದಗಳು ದೇಶಕ್ಕೆ ಸಂಬಂಧ ಐಕ್ಯತೆಯಾಗಲಿ, ಸೈನ್ಯದಲ್ಲಿ ಐಕ್ಯತೆಯಾಗಲಿ, ಗ್ರಹಗಳಿಂದ ಭೌತ ಪದಾರ್ಥವು ಗುರುತ್ವಾಕರ್ಷಣೆ ಒಂದಾಗಿರೋ ಐಕ್ಯತೆ ಆಗಲಿ ಸಾಧಾರಣ ಅರ್ಥ. ಅಂದ್ರೆ ಐಕ್ಯತೆ ಅಂದ್ರೆ ಯೂನಿಟಿ ಅಂದ್ರೆ ಮಿಲಿಟರಿನಲ್ಲಿ ಆ ತರ ಅದ ಅರ್ಥ ಅಲ್ಲ. ಈ ಗ್ರಂಥದ ಅರ್ಥಗ್ರಹಣ ಆಳವಾದು. ಇವುಗಳೆಲ್ಲ ಆಲ್ ಎಕ್ಸಿಸ್ಟೆನ್ಸ್ ಇನ್ ಒನ್ ಥಿಂಗ್, ಆಲ್ ಎಕ್ಸಿಸ್ಟೆನ್ಸ್ ಇನ್ ಒನ್ ಥಿಂಗ್. ಭಿನ್ನ ಭಿನ್ನ ಪದಾರ್ಥಗಳು ಒಂದೇ ಎಂಬುದಲ್ಲ, ಭಿನ್ನ ಪದಾರ್ಥಗಳೇ ಇಲ್ಲ, ಇರುವುದಲ್ಲ ಒಂದೇ, ಭಿನ್ನವಾಗಿ ನಮಗೆ ಗೋಚರಿಸುತ್ತದೆ ಎಂಬ ಅರ್ಥವು ನಾವು ಇದನ್ನೇ ಸತ್ ಅಂತ, ಬೀಯಿಂಗ್ ಅಂತ ಹೇಳ್ತೀವಿ. ಇದನ್ನ ಇನ್ನೊಂದು ನಮ್ಮ ಥಿಯಾಸಟಿಕಲ್ಲಿ ಬೀಯಿಂಗ್ ಅಂತೀವಿ, ಬೀನಸ್ ಅಂತೀವಿ. ಅಂದ್ರೆ ಏನಂದ್ರೆ ಇವಾಗ ಏನಾಗುತ್ತೆ ಅಂದ್ರೆ ಚೈತನ್ಯ ಅಂತೀವಿ, ಮ್ಯಾಟರ್ ಅಂತೀವಿ, ಪ್ರಕೃತಿ ಅಂತೀವಿ, ಪುರುಷ ಅಂತೀವಿ. ಇದು ಏನೇ ಆದ್ರೂ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಏನೇ ಆದ್ರೂ ಈ ನಮ್ಮ ಒಂದು ಇದರಲ್ಲಿ ಒಂದು ಶೆಲ್ ತಗೊಂಡ್ರೆ ಪಾಸಿಟಿವ್ ಅಂಡ್ ನೆಗೆಟಿವ್ ಅಂದ್ರೆ ಎಲೆಕ್ಟ್ರಿಕ್ ವೈರ್ ಅಲ್ಲಿ ಪಾಸಿಟಿವ್ ನೆಗೆಟಿವ್ ಅಂದ್ರೆ ಚೈತನ್ಯ ಇರಬೇಕು, ಪ್ರಕೃತಿ ಇರಬೇಕು, ಅವಾಗ ಮಾತ್ರ ಈ ಸಂಸರಣೆ ಅನ್ನೋದು ಆಗುತ್ತೆ. ವಿದ್ಯುತ್ ಶಕ್ತಿ ಒಂದೇ ಆದರೂ ಪಾಸಿಟಿವ್ ನೆಗೆಟಿವ್ ಎಂಬುದು ವ್ಯಕ್ತವಾಗುತ್ತದೆ. ಹಾಗೆಯೇ ಏಕೈಕ್ಯವಾದ ಸತ್ ತತ್ವದ ಎರಡು ರೂಪಗಳು, ಚೈತನ್ಯ ಮತ್ತು ಪದಾರ್ಥ. ಅಂದ್ರೆ ಸತ್ ಅನ್ನ ನಾವೇನ್ ಹೇಳ್ತಿದ್ದೀವಿ ಅಂದ್ರೆ ಚೈತನ್ಯ ಅಂಡ್ ಪದಾರ್ಥ. ಅಂದ್ರೆ ಚೈತನ್ಯ ಅಂಡ್ ಪದಾರ್ಥ ಅಂತ ಹೇಳಿದ್ರೆ, ಇವಾಗ ಒಂದು ಗಡಿಯಾರದಲ್ಲಿ ಸೆಲ್ ಅನ್ನೋದು ಚೈತನ್ಯ, ಡಯಲ್ ಅನ್ನೋದು ಪದಾರ್ಥ. ಅಂದ್ರೆ ಡಯಲ್ ಇಲ್ದಿರೋ ಸೆಲ್ ಪ್ರಯೋಜನ ಇಲ್ಲ. ಅದೇ ರೀತಿ ಪ್ರಕೃತಿ, ಪುರುಷ, ಸತ್ ಅನ್ನೋದ್ರಿಂದ ಇಲ್ಲ. ಅಂದ್ರೆ ಎಷ್ಟು ದೊಡ್ಡ ಗಡಿಯಾರ ಆದ್ರೂ ಒಂದು ಬ್ಯಾಟ್ರಿ ಶೆಲ್ ಇಲ್ದಿರ ಕೆಲಸ ಮಾಡೋಕ್ ಸಾಧ್ಯ. ಅದೇ ರೀತಿ ಸತ್ ಅನ್ನೋದು ಇಂಪಾರ್ಟೆಂಟ್ ಅಂತ ಅವ್ರು ಹೇಳ್ತಾರೆ. ಕಾನ್ಸಿಯಸ್ನೆಸ್ ಸಬ್ಸ್ಟೆನ್ಸ್. ಧನರೂಪವು ಚೈತನ್ಯ, ಪ್ರಜ್ಞೆ ಋಣರೂಪವು ಪದಾರ್ಥ. ಈ ಋಣರೂಪವು ಧನರೂಪದ ವಿಷಯವಸ್ತು. ಒಂದೇ ಆದ ಸತ್ ತತ್ವವು ಪೂರ್ಣ ಅಭಿನ್ನ. ಇದು ಅಪ್ರಮೇಯ, ಅಳತೆಗೆ ಬಾರದು. ಅಪ್ರಮೇಯ, ಅಳತೆಗೆ ಬಾರದು. ಪ್ರಮೇಯ ಅಂದ್ರೆ ಯು ಕ್ಯಾನ್ ಮೆಷರ್, ಅಪ್ರಮೇಯ ಯು ಕ್ಯಾನ್ ನಾಟ್ ಮೆಷರ್. ಅಂದ್ರೆ ನಾವ್ ಹೇಳ್ತೇವಿ ಸಮುದ್ರದಲ್ಲಿ ಇವಾಗ ಕಾವೇರಿ ಡ್ಯಾಮ್ ಅಲ್ಲಿ, ಕೃಷ್ಣಾ ಡ್ಯಾಮ್ ಅಲ್ಲಿ ಇಷ್ಟು ಕ್ಯೂಸಸ್ ವಾಟರ್ ಇದೆ ಅಂತ ಹೇಳ್ತೀವಿ, ಸಮುದ್ರದಲ್ಲಿ ಇರೋದನ್ನು ಹೇಳ್ತೀವಿ. ಆದ್ರೆ ಸತ್ ಅನ್ನೋದು ನಮ್ಮ ಮನಸ್ಸಿಗೆ, ನಮ್ಮ ಬುದ್ಧಿ ಪ್ರಜ್ಞೆಗೆ ಆಗೋದಿಲ್ಲ. ಇವಾಗ ಸಾಮಾನ್ಯವಾಗಿ ನಮ್ಮ ಮನಸ್ಸಿಗೆ ಆಕಾಶದಲ್ಲಿ ಎಷ್ಟು ನಕ್ಷತ್ರಗಳು ಅಂತ ಹೇಳೋಕೆ ಸಹ ಅದೇ ರೀತಿ ಅಸತ್ ಅನ್ನೋ ಅಪ್ರಮೇಯ. ಪ್ರಮೇಯ ಅಂದ್ರೆ ವಿ ಕ್ಯಾನ್ ಮೆಷರ್, ಅಪ್ರಮೇಯ ಅಂದ್ರೆ ಇಟ್ ಈಸ್ ಅನ್ಥಿಂಕಬಲ್, ಅನ್ಮೆಷರಬಲ್. ಅಂದ್ರೆ ವಿಷಯ ಒಂದು ಏನ್ ಹೇಳ್ತಾ ಅಂದ್ರೆ, ನಿಂಬೆ ಹಣ್ಣು ಜ್ಯೂಸ್ ನಲ್ಲಿ ಸಕ್ಕರೆ ಹಾಕಿದ್ರೆ ಒಂಥರ ಟೇಸ್ಟ್ ಇರುತ್ತೆ, ಸಕ್ಕರೆ ಇಲ್ದಿರೋ ಟೇಸ್ಟ್ ಇದೆ. ಅದು ಸಕ್ಕರೆ ಹಿಂಗಿದೆ ಅಂತ ಹೇಳಕ್ ಸಾಧ್ಯತೆ. ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್. ಅಂದ್ರೆ ಈ ರೀತಿ ಸತ್ ಅನ್ನೋದು ಒಂದು ಅನುಭವ ಜ್ಞಾನ. ಅಂದ್ರೆ ಸಕ್ಕರೆ ಇಲ್ದಿರೋ ಸಿಹಿ ಆ ರೀತಿ ಇಲ್ಲೋ, ಸತ್ ಇಲ್ದಿರೋ ಪದಾರ್ಥಗಳೇ ಇಲ್ಲ. ಪ್ರತಿಯನವು ಪ್ರತಿ ಮಾನವನು ಈಶ್ವರದ ಬೇರೆ ಬೇರೆಯಾಗಿ ತೋರಿಸಿದರೂ ತತ್ವ ಮೂಲವಾದ ವಿಶ್ಲೇಷಣೆಗೆ ಪರಿಪೂರ್ಣವೇ ಅಂತ ಹೇಳಿದ್ರೆ, ನಾವು ಬೇರೆ ಬೇರೆ ಕಂಡಿದ್ರು ಎಲ್ಲ ಪರಿಪೂರ್ಣವಾಗಿದೆ. ಸೀಕ್ರೆಟ್ ಡಾಕ್ಟ್ರಿನ್ ಅಧ್ಯಯನ ಮಾಡುವಾಗ ಈ ಮನೋಮೂಲ ಭಾವನೆ ಮನೋಗತರ ಎಷ್ಟಾದರೂ ಮೂಲ ಅಭಿಪ್ರಾಯದ ಅಜಾಗ್ರತೆ ದ್ವೈತ ನಿಯಮಕ್ಕೆ ಜಾರುವುದು ಪ್ರಮಾದವಾಗಬಹುದು. ಎಷ್ಟೇ ನಾವು ಎಚ್ಚರಿಕೆಯಿಂದ್ರು ದ್ವೈತ ಅಂದ್ರೆ ಡ್ಯೂಯಲ್ ಅಂತ ಹೇಳ್ತೀವಿ. ಅಂದ್ರೆ ಯಾವಾಗಲೂ ಅಂದ್ರೆ ಚೈತನ್ಯ ಒಂದೇ ಅಂತ ಭಾವನೆ ಬರಬೇಕು. ಇಡೀ ಸೃಷ್ಟಿಯಲ್ಲಿ ನಿರ್ಜೀವ ಪದಾರ್ಥ ಯಾವುದೂ ಇಲ್ಲ. ಇಡೀ ಸೃಷ್ಟಿಯಲ್ಲಿ ನಿರ್ಜೀವ ಪದಾರ್ಥ ಯಾವುದೂ ಇಲ್ಲ. ನಾವು ಚಿಕ್ಕಂದಿನಲ್ಲಿ ಹೋದಾಗ ಏನಾಗುತ್ತೆ ಅಂದ್ರೆ ಲಿವಿಂಗ್ ಥಿಂಗ್ಸ್ ಅಂಡ್ ನಾನ್ ಲಿವಿಂಗ್ ಥಿಂಗ್ಸ್ ಅಂತ ಇವಾಗ UKG ಫಸ್ಟ್ ಸ್ಟ್ಯಾಂಡರ್ಡ್ಗೆಲ್ಲ ಮಾಡ್ತೀವಿ. ಅಂದ್ರೆ ನಮ್ಮ ಪ್ರಕಾರ, ನಮ್ಮ ವಿಜ್ಞಾನಿಗಳ ಪ್ರಕಾರ ಏನ್ ಹೇಳ್ತೀವಿ ಅಂದ್ರೆ ಕಲ್ಲು, ಮಣ್ಣು, ಬೆಟ್ಟ, ಗುಡ್ಡ ನಿರ್ಜೀವ ಪದಾರ್ಥ ಅಂತ ಹೇಳ್ತೀವಿ ಅವ್ರ ಪ್ರಕಾರ. ಆದರೆ ಥಿಯಾಸಫಿ ಪ್ರಕಾರ ಯಾವುದು ನಿರ್ಜೀವ ಅಲ್ಲ, ಎಲ್ಲದರಲ್ಲೂ ಚೈತನ್ಯ ಇದೆ ಅಂತ ಹೇಳ್ತಾರೆ.
ದೆರ್ ಇಸ್ ನೋ ಡೆಡ್ ಮ್ಯಾಟರ್. ಪ್ರತಿ ಅಣುವು ಜೀವಂತವಾಗಿ ಕುಣಿಯುತ್ತದೆ. ಸೂಕ್ಷ್ಮ ಲೋಕಗಳಲ್ಲಿ ಆಯಾ ಅಂತಸ್ತಿನ ಅಣುವು ದುಂಬಿದೆ. ಇದು ಯಥಾರ್ಥ. ಯಾಕಂದರೆ ಪ್ರತಿ ಅಣುವು ಮೂಲತಃ ಸತ್ ತತ್ವವೇ. ಅದೇ ರೀತಿ ಒಂದೊಂದು ಅಣುವು ಆ ಸತ್ ಅಂಶದಿಂದ ಬಂದಿದೆ. ಸಮಸ್ತ ವಿಶ್ವವೆಲ್ಲ ಮಾನವನಲ್ಲಿ ಸೂಕ್ಷ್ಮವಾಗಿ ನೆಲೆಸಿವೆ. ಅಂದ್ರೆ ಭಗವಂತನಲ್ಲಿ, ಪುರುಷಾತ್ಮನಲ್ಲಿ, ಪರಮಾತ್ಮನಲ್ಲಿ ಏನಿದೆಯೋ ಅದು ನಮ್ಮಲ್ಲಿದೆ. ಆದರೆ ಈ ಸೂಕ್ಷ್ಮವಾಗಿದೆ, ನಮ್ಮ ಕಣ್ಣಿಗೆ ಕಾಣದೋ ತರ ನಮ್ಮ ಗ್ರಹಿಸೋದು ಇಲ್ಲ. ಮಾನವನಲ್ಲಿ ದೇವತೆಗಳಿಗೂ ದೇವಗಣಗಳನ್ನು ನಡೆಸುತ್ತಾರೆಯಾದ ಕಾರಣ ಮೇಲು ಕೀಳು ವಿಳಂಬ ವ್ಯವಹಾರಿಕ ಮಾತ್ರ. ಅಂದ್ರೆ ಅವರು ದೇವತೆಗಳು ದೊಡ್ಡವರು, ನಾವು ಚಿಕ್ಕವರು, ಆದರೆ ಇರೋದು ಚೈತನ್ಯ ಒಂದೇ. ಅದಕ್ಕೆ ದೇರ್ ಈಸ್ ನೈದರ್ macrocosm ನಾರ್ ಮೈಕ್ರೋಕಾಸಮ್, ಒನ್ ಎಕ್ಸಿಸ್ಟೆಂಟ್. ಮೈಕ್ರೋಕಾಸಮ್ ಅಂಡ್ ಮಾಕ್ರೋಕಾಸಮ್ ಅಂದ್ರೆ ಭಗವದ್ಗೀತೆಯಲ್ಲಿ ಒಂದು ಶ್ಲೋಕ ಬರುತ್ತೆ, ಅನೂರಣೀಯ ಮಹತೋ ಮಹತ್ ಅಂತ ಬರುತ್ತೆ. ಅಂದ್ರೆ ಅಣುಗಿಂತ ಚಿಕ್ಕದು, ಅದಕ್ಕಿಂತ ದೊಡ್ಡ. ಅಂದ್ರೆ ಭಗವಂತ ಆ ಚೈತನ್ಯ ಸತ್ ಅನ್ನೋದು ಎಲ್ಲ ನಿರ್ಜೀವ ವಸ್ತುಗಳಾಗಲಿ ಸಜೀವವಾಗಲಿ ಎಲ್ಲದರಲ್ಲೂ ಆ ಚೈತನ್ಯ ಇರೋದ್ರಿಂದ ಎಲ್ಲಾನು ನಿಜವಾಗ್ಲೂ ನಮಗ್ ಕಾಣ್ತಾ ಇರೋದು. ಒನ್ ಎಕ್ಸಿಸ್ಟೆನ್ಸ್, ಎಲ್ಲೆಲ್ಲೂ ಬ್ರಹ್ಮ. ಈ ಒಳಗೆ ಹೊರಗೆ ಎಂಬ ಇಲ್ಲ, ಮೇಲಿಲ್ಲ ಕೆಳಗಿಲ್ಲ, ಕೀಳು ಮೇಲೆಗಳಿಲ್ಲ, ಇರುವುದೆಲ್ಲ ಒಂದೇ ಜೀವ, ಒಂದೇ ಧರ್ಮ. ಪರಿಮಿತಿಗೆ ಒಳಗಾದ ಮನಸ್ಸೇ ಈ ಭೇದಗಳನ್ನು ಸೃಷ್ಟಿಸುತ್ತದೆ. ಇದಕ್ಕೆಲ್ಲ ಕಾರಣ ನಮ್ಮ ಮನಸ್ಸು ಅಂತ ಹೇಳಿದೆ. ಇರುವಿಕೆ ಎಲ್ಲ ಒಂದೇ ಸತ್ ತತ್ವವಾದ ಮೇಲೆ ಈ ಭಿನ್ನಗೆ ಸ್ಥಾನತ್ವಲ್ಲ. ಅಂದ್ರೆ ಸತ್ ಆರ್ ಬೀನಸ್ ಬೀಯಿಂಗ್ ಅಂತಾರೆ. ಅಂದ್ರೆ ಮೈಕ್ರೋಕಾಸಮ್ ಮಾಕ್ರೋಕಾಸಮ್ ಅಂದ್ರೆ ಅಣುವಿನ ಅಂದ್ರೆ ಇರುವೆಯಿಂದ ಹಿಡಿದು ಬ್ರಹ್ಮಾಂಡದವರೆಗೂ, ಬ್ರಹ್ಮಾಂಡ ಎಲ್ಲರಲ್ಲೂ ಒಂದು ಚೈನ್ಯ ಇದೆ. ಮೈಕ್ರೋಕಾಸಮ್ ಮಾಕ್ರೋಕಾಸಮ್, ಅದನ್ನ ನಾವು ಸತ್ ಅಂತ ಕರಿತೀವಿ. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವು ಬಹು ಪ್ರಾಚೀನವು. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥವು ಬಹು ಪ್ರಾಚೀನ ಅಂದ್ರೆ ನಾವೆಂತ ಏನ್ಸಿಯಂಟ್ ಅಂತವೆ. ಏನ್ಸಿಯಂಟ್ ಅಂದ್ರೆ ತುಂಬಾ ನಮಗೆ ಗೊತ್ತಿಲ್ಲದ ತುಂಬಾ ಪುರಾತನವಾದದ್ದು. ಅದು ಜ್ಞಾನ ಗ್ರಂಥ ಕವನಗಳ ಆದಿ ಗ್ರಂಥದ ಕೆಲವು ಮುಖ್ಯ ಪ್ರಮೇಯಗಳ ವ್ಯಾಖ್ಯಾನ. ಇದಕ್ಕೆ ಧ್ಯಾನ ಗ್ರಂಥಗಳ ಕವನಗಳು. ಸರ್ವವ್ಯಾಪಿಯಾದ ಶಾಶ್ವತವಾದ ಯಾವ ಎಲ್ಲಿಯೂ ಇಳಿದ ಸ್ಥಿರವಾದ ಏಕೈಕ ತತ್ವವು ಹೊಂದಿದೆ. ಸರ್ವವ್ಯಾಪಿಯಾದ ಅಂತ ಹೇಳ್ತಾರೆ. ಅಂದ್ರೆ ನಾವೇಳ್ತೀವಿ ಪ್ರಪಂಚ ಅಲ್ಲ, ಯೂನಿವರ್ಸ್ ಅಂತೀವಿ, ವಿಶ್ವ ಅಂತ ಹೇಳ್ತೀವಿ. ಶಾಶ್ವತವಾದ ಅಂದ್ರೆ ಯಾವಾಗ್ಲೂ ಇರುತ್ತೆ, ಎಲ್ಲೆಯೂ ಇಲ್ಲದ, ನೋ ಲಿಮಿಟ್ಸ್ ಹೇಳ್ತೀವಿ. ಇವಾಗ ಅರಬ್ಬಿ ಸಮುದ್ರ ಇಲ್ಲಿಂದ ಈ ದೇಶದವರೆಗೂ ಇದೆ ಅಂತೀವಿ, ಬಂಗಾಳ ಕೊಳ್ಳಿ ಈ ರೀತಿ ಇದೆ ಅಂತ ಹೇಳ್ತೀವಿ. ಆದರೆ ಈ ಸರ್ವವ್ಯಾಪಿಯ ಅಂದ್ರೆ ಪ್ರಪಂಚ ಪೂರ್ತಿ ವಿಶ್ವ ಇಲ್ಲದ ಸ್ಥಿರವಾದ ಏಕೈಕ ತತ್ವ ಹೊಂದಿದೆ. ಮಾತುಗಳ ವರ್ಣನೆಗೆ ಸಿಕ್ಕದೆ. ಮಾತುಗಳ ವರ್ಣನೆಗೆ ಸಿಕ್ಕಿದೆ ಅಂದ್ರೆ ವಿ ಕೆನಾಟ್ ಎಕ್ಸ್ಪ್ಲೈನ್ ಹೌ ಇಟ್ ಈಸ್ ದೇರ್. ದೇರ್ ಇಸ್ ಒನ್ ಸಬ್ಸ್ಟೆನ್ಸ್, ಒನ್ ಥಿಂಗ್ ಈಸ್ ದೇರ್, ಇಟ್ ಹ್ಯಾಸ್ ನೋ ಲಿಮಿಟ್ಸ್. ಅಂದ್ರೆ ಇನ್ಫಿನಿಟಿ ಅಂತ ಹೇಳ್ತೀವಿ. ಅಂದ್ರೆ ಒಂದಿದೆ, ಮನೋಬುದ್ಧಿಗಳಿಗೆ ಎಟಕದೆ. ಅಂದ್ರೆ ನಮ್ಮ ಬುದ್ಧಿ ಪ್ರಜ್ಞೆಗೆ ಹೇಳೋಕೆ ಸಾಧ್ಯತೆ ಇಲ್ಲ. ಊಹೆಗೆ ಅತೀತವಾದದ್ದು. ಯು ಕೆನಾಟ್ ಇಮೇಜಿನ್ ಏಕೈಕ ತತ್ವ. ಈ ತತ್ವವನ್ನು ಅಗ್ರಾಹಂ, ಅವ್ಯಾಚಂ, ಅಲಕ್ಷಣಂ, ಅಚಿತ್ತಂ ಎಂದು ಮಾಂಡೂಕೋಪನಿಷತ್ನಲ್ಲಿ ಇದೆ. ನಮ್ಮ ಸನಾತನ ಧರ್ಮದಲ್ಲೂ ಅದನ್ನ ಲಿಮಿಟ್ಲೆಸ್ ಅಂತೇವೆ. ಅದಕ್ಕೆ ಏನಂತೀವಿ ಅಂದ್ರೆ ಅನಂತ ಅಂತ ಹೇಳ್ತೀವಿ. ಆದಿ ಅಂತ್ಯ ಅಂತ ಇರುತ್ತೆ, ಅದ್ರ ಅನಂತ ಅಂತ ಆ ಭಗವಂತನ ಇದೆ ಅಂತ ಹೇಳ್ತಾರೆ. ಅಂದ್ರೆ ನಾವು ಅದನ್ನ ವರ್ಣನೆ ಮಾಡೋಕ್ಕಾಗೋದಿಲ್ಲ, ಊಹೆ ಮಾಡೋಕ್ಕಾಗೋದಿಲ್ಲ, ಕಂಪೇರ್ ಮಾಡೋದು. ಕೆಲವರು ಹೇಳ್ತಾರೆ ನೋಡಿ, ಒಂದು ಸೀತಾದೇವಿ ಚಂದ್ರನಂತೆ ಕಾಣಿಸ್ತಿದ್ಲು ಅಂತ ಹೇಳ್ತಾರೆ. ಅಂದ್ರೆ ಈ ತರ ಕಂಪ್ಯಾರಿಸನ್ ಮಾಡಕ್ಕಾಗದೆ, ಎಕ್ಸ್ಪ್ಲೈನ್ ಮಾಡಕ್ಕಾಗದ ಲಿಮಿಟ್ಲೆಸ್ ಇದೆ. ಅದನ್ನ ನಾವು ಸತ್ ಅಂತೀವಿ. ಅದನ್ನ ಮಾಂಡೂಕೋಪನಿಷತ್ ಹೇಳ್ತೇವೆ. ಈ ತತ್ವವನ್ನು ಇನ್ನು ಸ್ವಲ್ಪ ಆಳವಾಗಿ ಪರಿಶೀಲಿಸೋಣ. ಸೃಷ್ಟಿ ವ್ಯಕ್ತವಾಗುವುದು ಕಾಣುಗೊಳಿಸುವ ಪೂರ್ವದಲ್ಲಿ ಒಂದೇ ಒಂದು. ಅಂದ್ರೆ ಈ ಕ್ರಿಯೇಷನ್ ಅಂತೀವಿ. ಈ ಸೃಷ್ಟಿ ಅಂದ್ರೆ ಸೃಷ್ಟಿ ಒಂದೇ ದಿನ ಆಗಿರೋದಲ್ಲ, ಅದು ವ್ಯಕ್ತ ಅವ್ಯಕ್ತ ಅಂತೀವಿ. ಮ್ಯಾನಿಫೆಸ್ಟೇಷನ್, ಅನ್ಮ್ಯಾನಿಫೆಸ್ಟೇಷನ್. ಅದಕ್ಕೆ ಉದಾಹರಣೆ ಏನಂತೀವಿ ಅಂದ್ರೆ, ಒಂದು ಬ್ಯಾನಿಯನ್ ಟ್ರೀ ಅಂತೀವಿ, ಆಲದ ಮರ ನಾವು ತಗೊಂತೀವಿ.
ಆಲದ ಮರ ಬೀಜನ ತಗೊಂಡ್ರೆ ಎಷ್ಟು ಸಣ್ಣಕ್ಕಿದೆ ಅಂದ್ರೆ ರಾಗಿ ಬೀಜ ತರ ಇದೆ. ಅದರಲ್ಲಿ ಏನಿರುತ್ತೆ, ಆ ಸೀಡ್ನ ನಾವು ಸಾಯಲ್ಲಿ ಇದ್ ಮಾಡಿದ್ರೆ ಅದರಲ್ಲಿ ಏನೇನಿರುತ್ತೆ, ರೂಟ್ ಇದೆ, ಸ್ಟೆಮ್ ಇದೆ, ಬ್ರಾಂಚಸ್ ಇದೆ, ಲೀವ್ಸ್ ಇದೆ, ಟ್ವಿಕ್ಸ್ ಇದೆ, ಫ್ರೂಟ್ಸ್ ಇದೆ, ಸೀಡ್ಸ್ ಇದೆ. ಇಷ್ಟೆಲ್ಲ ನಮಗ್ ಕಾಣೋದಿಲ್ಲ. ಆದ್ರಿಂದ ಅದು ಯಾವಾಗ ಕಾಣುತ್ತೆ ಅಂದ್ರೆ ನಾವು ಭೂಮಿಯಲ್ಲಿ ಬಿತ್ತನೆ ಮಾಡಿದಾಗ. ಅದೇ ರೀತಿ ಈ ಪ್ರಪಂಚ ಸೃಷ್ಟಿಯಲ್ಲಿ ಮೊದಲು ಏನು ಇರ್ಲಿಲ್ಲ, ಇದ್ದಿದ್ದು ಒಂದೇ ಒಂದು, ಅದು ಅನಂತವಾದದ್ದು. ಅಂತ್ಯ ಅಂದ್ರೆ ಎಂಡ್, ಅನಂತ ಅಂದ್ರೆ ಎನ್ಲೆಸ್, ಅಂದ್ರೆ ವಿ ಕೆನಾಟ್ ಎಕ್ಸ್ಪ್ರೆಸ್. ಅನದರ್ ವರ್ಡ್ ಇಸ್ ಕಾಲ್ಡ್ ಇನ್ಫಿನಿಟಿ ಅಂತೀವಿ. ಅದಕ್ಕೆ ಅನಂತ ಪದ್ಮನಾಭ ಅಂತ ನಾವು ಕರೀತೀವಿ. ಆ ಭಗವಂತನ ಅನ್ನೋದು ನಾವು ಎಕ್ಸ್ಪ್ಲೇನ್ ಮಾಡೋ ಕೆಪಾಸಿಟಿ ಇದು. ಎಲ್ಲದಕ್ಕೂ ಮೂಲ ಕಾರಣ ಅದೇ. ಅಂದ್ರೆ ಒಂದು ಮರಕ್ಕೆ ಒಂದು ಬೀಜ ಯಾವ ರೀತಿ ಕಾರಣ, ಅದರಿಂದ ಸೃಷ್ಟಿಗೆ ಮೊದಲು ಒಂದು ವಸ್ತು ಇತ್ತು. ಇದನ್ನೇ ಪಾಶ್ಚಾತ್ಯ ತಜ್ಞರು ರೂಟ್ಲೆಸ್ ರೂಟ್, ಬೇರು ಇಲ್ಲದ ಬೇರು ಅಂದ್ರೆ ಯಾವ್ದಾದ್ರು ಒಂದು ಗಿಡ ಬೆಳಿಬೇಕಾದ್ರೆ ಒಂದು ಬೀಜ ಬೇಕು, ಇಲ್ಲ ಬೇರು ಬೇಕು, ಒಂದು ಕಾಂಡ ಬೇಕು. ಆದರೆ ಇದಕ್ಕೆ ಯಾವುದು ಇಲ್ಲ, ಬೇರೆ ಇಲ್ಲದ ಬೇರು ಅಂತ ಅವರೇ ಹೇಳ್ತಾರೆ. ದಿ ಕಾಸ್ಲೆಸ್ ಕಾಸ್, ಕಾರಣವೇ ಇಲ್ಲದ ಕಾರಣ ಅಂತ ಹೇಳಿದ್ದಾರೆ. ದಿ ಅನ್ಕಾನ್ಶಿಯಸ್ ಅನ್ನೋನಬಲ್, ಅನ್ಕಾನ್ಶಿಯಸ್ ಅನ್ನೋನಬಲ್, ನಮ್ಮ ಪ್ರಜ್ಞೆಗೆ ಎಟುಕದಾದ್ರು ಅನ್ನೋನಬಲ್ ನಾವು ಹೇಳೋಕ್ ಸಾಧ್ಯತೆ. ನಾಪ್ರಾಗ್ರಮ್ ಅಗ್ರಾಹಂ ಎಂದು ವಿವರಿಸಿದರೆ ಈ ತತ್ವವೇ ಭೂತ ಭವಿಷ್ಯತ್ಗೆ ವರ್ತಮಾನಗಳಿಗೆ ಮೂಲ ಕಾರಣ. ಆ ವಸ್ತುವನ್ನೇ ಭೂತ ಭವಿಷ್ಯತ್ ವರ್ತಮಾನಗಳ ಕಾಲ, ಮುಂದೆ ಆಗೋಕ್ಕೆ, ಹಿಂದೆ ಆಗೋಕ್ಕೆ, ವರ್ತಮಾನಕ್ಕೆ ನಮ್ಗೆ ಕಾರಣ ಅಂತ ಹೇಳ್ತಾರೆ. ಇದು ನಿರ್ಗುಣ. ನಿರ್ಗುಣ ಅಂದ್ರೆ ಯಾವ್ದು? ಇವಾಗ ಏನಾಗುತ್ತೆ ಅಂದ್ರೆ ಒಂದು ಉದಾಹರಣೆ ಕೇಳಿದ್ರೆ, ವಾಟ್ ಈಸ್ ದಿ ಕಲರ್ ಆಫ್ ದಿ ವಾಟರ್ ಅಂದ್ರೆ ನೀರಿನ ಬಣ್ಣ ಯಾವುದು? ಮಕ್ಕಳೇನ್ ಹೇಳ್ತಾರೆ, ವೈಟ್ ಅಂತ ಹೇಳ್ತಾರೆ. ಅಂದ್ರೆ ನಿಜವಾಗ್ಲೂ ಬಿಳಿ ಕಲರ್ ಇದೆಯಾ? ಅದಕ್ಕೆ ಏನ್ ಹೇಳ್ತೀವಿ ಅಂದ್ರೆ ವಿಜ್ಞಾನದ ಪ್ರಕಾರ ಕಲರ್ಲೆಸ್ ಟೇಸ್ಟ್ಲೆಸ್ ಲಿಕ್ವಿಡ್ ಅಂತೀವಿ. ಯಾವುದೇ ಬಣ್ಣ ಇಲ್ಲ, ಯಾವುದೇ. ಅದೇ ರೀತಿ ಈ ಚೈತನ್ಯಕ್ಕೆ ನಾವು ಯಾವುದೇ ಹೇಳೋದಿಲ್ಲ. ನಿರ್ಗುಣ, ಗುಣರಾಹಿತ್ಯವಾದದ್ದು. ಇದಕ್ಕೂ ನೋಡಿ, ಇಟ್ ಕೆನಾಟ್ ಬಿ ಎಕ್ಸ್ಪ್ಲೈನ್ಡ್, ಇಟ್ ಶುಡ್ ಬಿ ಎಕ್ಸ್ಪೀರಿಯನ್ಸ್. ಅದೇ ಹೇಳ್ತಾರೆ, ಇದಕ್ಕೆ ಇಂದ್ರಿಯ ಗೋಚರವಾದ ವ್ಯಕ್ತ ಪ್ರಪಂಚಕ್ಕೂ ಯಾವ ಸಂಬಂಧವೂ ಇಲ್ಲ. ಇಂದ್ರಿಯಗಳ ಪಂಚೇಂದ್ರಿಯ ಮೂಲಕ ಇದನ್ನು ಯಾವುದೂ ಇಲ್ಲ. ಇದಕ್ಕೆ ಪ್ರಾಜ್ಞರು ಸತ್ ಎಂದಿದ್ದಾರೆ. ಅಚಿಂತನೀಯ ಸ್ಥಿತಿ, ಅಚಿಂತನೀಯ ಸ್ಥಿತಿ. ನಾವು ಅದರ ಬಗ್ಗೆ ಯೋಚನೆ ಮಾಡಾಕ್ತದೆ. ಇದನ್ನು ಬೀಯಿಂಗ್ ಎನ್ನುವುದಕ್ಕಿಂತ ಬೀನಸ್ ಎಂದಿರುವುದಕ್ಕೆ ಸಮಂಜಸ. ಅದನ್ನು ನಾವು ಬೀಯಿಂಗ್ ಅಂತವೆ. ಬೀಯಿಂಗ್ ಅನ್ನೋ ಬದಲು ಬೀನಸ್ ಅನ್ನೋದು ಸರಿಯಾದ ಇರ್ತಾರೆ. ಅಂದ್ರೆ ಈ ಇರುವಿಕೆಯನ್ನು ಸೀಕ್ರೆಟ್ ಟಾಕ್ನಲ್ಲಿ 2 ಬಗೆಯಾಗಿ ಪ್ರಸ್ತಾವನೆ ಮಾಡಿದ್ದಾರೆ. ಅವ್ಯಕ್ತ ಆಕಾಶ, ಮಹಾ ಆಕಾಶ, ದಿ ಅಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಅಂಡ್ ಸ್ಪೇಸ್ ಅಂತೀವಿ. ಅಂದ್ರೆ ಅಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಅಂಡ್ ಸ್ಪೇಸ್ ಅಂತೀವಿ. ದಿ ಅಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಅಂಡ್ ಮೋಷನ್. ಅದಕ್ಕೆ ಪೂರ್ಣ ಅಂತೀವಿ, ಕೆಲವು ಟೈಮ್ ಶೂನ್ಯ ಅಂತಾನು ಕರೀತಾರೆ. ಆದ್ರೆ ಒಂದು ವಸ್ತು ಏನಾಗತ್ತೆ ಅದನ್ನ ನಾವು ಯಾವುದೇ ನಮ್ಮ ಮನಸ್ಸಿನಿಗಾಗ್ಲಿ ನಮ್ಮ ಇಂದ್ರಿಯಗಳಿಗಾಗಿ ಅದನ್ನ ಎಕ್ಸ್ಪ್ಲೈನ್ ಮಾಡೋಕೆ ಇನ್ಫಿನಿಟಿ, ಅನಂತವಾದದ್ದು ಒಂದು ವಿಷಯ ಅನ್ನೋದು ಅದು ಎಷ್ಟೋ ವರ್ಷ, ಎಷ್ಟೋ ಕಾಲದಲ್ಲಿ ಅದರಲ್ಲಿ ಎಲ್ಲ ಇದೆ, ಪೂರ್ಣವಾಗಿದೆ. ಆದ್ರೆ ಮೋಷನ್ ಅಂತೇಳಿ ಚಲನೆ ಆದಾಗ ಸೃಷ್ಟಿ ಆಯಿತು ಅಂತ ಒಂದು ಇದು. ಅದಕ್ಕೆ ನಮ್ಮ ಇದರಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಅನ್ನೋ ಒಂದು ಇದರಲ್ಲಿ ಸೃಷ್ಟಿ ಬಗ್ಗೆ ಬರೆದಿದ್ದಾರೆ. ಅವರು ಅದೇ ನಮ್ಮ ಈ ಪ್ರಕಾರ ಅವ್ರೇನ್ ಹೇಳ್ತಾರೆ ಅಂದ್ರೆ, ಈ ಪ್ರಪಂಚದಲ್ಲಿ ಏನಾಗುತ್ತೆ ಅಂದ್ರೆ ಬಿಗ್ ಬ್ಯಾಂಗ್ ಥಿಯರಿ ಅಂತ ಒಂದು ವಿಷಯನ ಹೇಳಿದ್ದಾರೆ. ಇದ್ದಕ್ಕಿದ್ದಕ್ಕೆ ಒಂದು ಶಬ್ದ ಆಯ್ತು, ಆಮೇಲೆ ಆಟಮ್ಸು ಮಾಲಿಕ್ಯೂಲ್ಸ್ ಆಯ್ತು ಅಂತ. ಅದೇ ರೀತಿ ಇವ್ರು ಏನ್ ಹೇಳ್ತಾರೆ ಅಂದ್ರೆ ಅವ್ಯಕ್ತ, ಅಬ್ಸಲ್ಯೂಟ್ ಅಬ್ಸ್ಟ್ರಾಕ್ಟ್ ಅಂಡ್ ಮೋಷನ್. ಯಾವಾಗ ಚಲನವೇ ಆಗುತ್ತೋ ಅವಾಗ ಬದಲಾವಣೆ ಆಗುತ್ತೆ. ಇವೆರಡು ಮಾನವನ ಪ್ರಜ್ಞೆ ಎಟುಕದ ಸ್ಥಿತಿ. ಇದು ನಮ್ಮ ನಾಲೆಡ್ಜ್ಗೆ ಆಗೋಕ್ಕೆ ಸಾಧ್ಯತೆ ಇಲ್ಲ. ಇವು ಇಲ್ಲವೆಂದು ಹೇಳಲಾರವು. ಎಲ್ಲಿ ಚಲನೆ ಇದೆಯೋ ಅಲ್ಲಿ ಚೈತನ್ಯ ಅಥವಾ ಪ್ರಜ್ಞೆ ಇದ್ದಿರುತ್ತದೆ. ಎಲ್ಲಿ ಚಲನೆ ಇದೆಯೋ ಅಲ್ಲಿ ಚೈತನ್ಯ ಅಥವಾ ಪ್ರಜ್ಞೆ ಇದಿರುತ್ತೆ. ಚಲನೆಯ ಮೂವ್ಮೆಂಟ್ಸ್ ಇರಬೇಕು. ಇವಾಗ ಸಾಮಾನ್ಯವಾಗಿ ನಾವೊಂದು ಉದಾಹರಣೆ, ಒಂದು ಚೇರ್ ಇದ್ರೆ ಮೂವ್ಮೆಂಟ್ಸ್ ಆಗೋದಿಲ್ಲ, ಮನುಷ್ಯ ಮೂವ್ ಆಗ. ಅದೇ ರೀತಿ ಯಾವಾಗ ಆ ಸೃಷ್ಟಿಯಲ್ಲಿ ಏನಾಗುತ್ತೋ ಚಲನೆ ಆದಾಗ ಬದಲಾವಣೆ ಆಯ್ತು. ಹೀಗಾಗಿ ಚಲನೆಗೂ ಪರಿವರ್ತನೆ ಒಂದೊಂದಿರುವಂತ ಅವಿನಾಭಾವ ಸಂಬಂಧ ಆದಿಯಲ್ಲಿ ಸಂಚಲನೆ ಅವ್ಯಕ್ತ ಪರಬ್ರಹ್ಮಣ ಸಂಕಲ್ಪ ಪ್ರಭಾವವಾಗಿತ್ತು.
ಆದಿ ಬ್ರಹ್ಮನಿಗೆ ಸಂಚಲನ ಮಾಡಬೇಕು ಅನ್ನೋದು ಅವರ ಸಂಕಲ್ಪವಾಗಿದೆ. ದಿ ಮಹಾಶ್ವಾಸ ಗ್ರೇಟ್ ಬ್ರೆತ್ ಎಂದಿದ್ದಾರೆ. ಇದನ್ನೇ ನಾವು ಮಹಾಶ್ವಾಸ ಅಂತೀವಿ, ಗ್ರೇಟ್ ಬ್ರೆತ್. ಇರುವುದಲ್ಲ ಒಂದೇ, ಇದು ಒಂದು ಪರಿಪೂರ್ಣವಾದದ್ದು. ಇರುವುದಲ್ಲ ಒಂದೇ, ಅದು ಒಂದು ಪರಿಪೂರ್ಣವಾದದ್ದು. ನೋಡಿ, ಪರಿಪೂರ್ಣ ಅಂತ ಹೇಳ್ತೀವಿ, ಪೂರ್ಣಮಿದಂ ಅಂತ ಒಂದು ನಾವು ಶ್ಲೋಕ ಹೇಳ್ತೀವಿ. ಅಂದ್ರೆ ಇವಾಗ ಏನಾಗುತ್ತೆ, ಒಂದು ಹುಂಡಿ ಡಬ್ಬದಲ್ಲಿ ನೀವು ಕಾಸುಗಳು ಹಾಕಿಟ್ಟಿದ್ರೆ ಬಗ್ಗಿಸಿದ್ರೆ ಮಾತ್ರ ದುಡ್ಡು ಬರುತ್ತೆ. ನೀವು ಏನು ಆಗದೆ ಇದ್ರೆ ಬರುತ್ತಾ? ಅದೇ ರೀತಿ ಆ ಚೈತನ್ಯ ಮೌನವಾಗಿದ್ರು ಅದರಲ್ಲಿ ಎಲ್ಲವೂ ಅದರಲ್ಲಿ ಅಡಗಿತ್ತು. ವೀನಸ್ ಎಂದಿದ್ದಾರೆ. ಇದೇ ಸೃಷ್ಟಿಗೆ ಕಾರಣ, ಇದೇ ಪರಬ್ರಹ್ಮ, ಬ್ರಹ್ಮನಿಗೂ ಮೀರಿದ್ದು. ಇದು ಪೂರ್ಣ, ಅವಿಭಕ್ತ, ಪರಿಪೂರ್ಣ ಪ್ರಜ್ಞೆ, ಪರಿಪೂರ್ಣ ಚೈತನ್ಯ. ಇದೇ ಮೂಲ ತತ್ವ, ಸಾರ, ತಿರುಳು. ಇದಕ್ಕೂ ಸೃಷ್ಟಿಗೂ ಸಂಬಂಧವಿಲ್ಲದು. ಸೃಷ್ಟಿಯಲ್ಲ, ಇದರ ಪರಿಮಿತವಾದ ಪ್ರತೀಕ. ಇದು ಅದ್ವಿತೀಯ. ಅದ್ವಿತೀಯ ಅಂತ ಒಂದು ಪದಾರ್ಥ. ಇವಾಗ ಏನಿದೆ, ಕಂಪ್ಯಾರಿಸನ್ ಅಂತ ಗ್ರಾಮರ್ ಅಲ್ಲಿ ಮಾಡ್ತಾರೆ. ಅಂದ್ರೆ ಮೆಟಫರ್ಸ್ ಅಂತ ಹೇಳಿದ್ವಿ, ಅಲಂಕಾರಗಳು ಅಂತ ಹೇಳಿದ್ವಿ. ಅವು ಒಂದು ವಿಷಯ ಹೇಳಿದ್ರೆ ಒಂದು ಇದ್ರೆ ಆ ಪಾರ್ವತಿ ದೇವಿ ಎಷ್ಟು ಸುಂದರವಾಗಿ ಇದ್ದಳು ಅಂದ್ರೆ ಚಂದ್ರಮುಖಿಯಂತೆ ಇದ್ದಳು ಅಂತ ನಾವು ಹೇಳ್ತೀವಿ. ಅಂದ್ರೆ ಸೌಂದರ್ಯ ಲಹರದಲ್ಲಿ, ಆಮೇಲೆ ಕಾಳಿದಾಸನ ಕಾವ್ಯಗಳಲ್ಲಿ ಸೌಂದರ್ಯದ ಬಗ್ಗೆ ವರ್ಣನೆ ಮಾಡ್ತಾರೆ. ಆದರೆ ಅದಕ್ಕೆ ಒಂದು ಕಂಪ್ಯಾರಿಸನ್ ಈ ರೀತಿ ಇದ್ರು ಅಂತ ಹೇಳ್ತಾರೆ. ಆದ್ರೆ ಇಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಇದನ್ನ ಕಂಪೇರ್ ಅದಕ್ಕೆ ಏನ್ ಹೇಳ್ತಾರೆ, ಏಕಂ ಏವಂ ಅದ್ವಿತೀಯಂ. ಏಕಂ ಏವಂ ಅದ್ವಿತೀಯಂ. ಏಕಂ ಅಂದ್ರೆ ಒಂದೇ, ಏವಂ ಅಂದ್ರೆ ಒಂದೇ, ಏಕಂ ಏವಂ, ದ್ವಿತೀಯ ಅಂದ್ರೆ ಎರಡನೇದು, ಅದ್ವಿತೀಯ ಅಂದ್ರೆ ಎರಡನೇದೇ ಇಲ್ಲ. ಆ ಪರಬ್ರಹ್ಮ, ಚಿತ್ ಬೀಯಿಂಗ್ ಅನ್ನೋದು ಅದು ಪರಿಪೂರ್ಣವಾಗಿರುತ್ತೆ. ಏನಂತ ಹೇಳಿದ್ರೆ ಅದರಲ್ಲಿ ಎಲ್ಲವೂ ತುಂಬಿರುತ್ತೆ. ಮಹಾಶ್ವಾಸ ಅಂತ, ಗ್ರೇಟ್ ಬ್ರೀತ್ ಅಂತೀವಿ. ಆವಾಗ ಮನುಷ್ಯನ ಪರಬ್ರಹ್ಮನ ಸಂಕಲ್ಪದಿಂದ ನಮಗೆ ಸೃಷ್ಟಿ ಮೊದಲಾಯಿತು. ಅದರಲ್ಲಿ ಎಲ್ಲವೂ ಅದಕ್ಕೆ ಪೂರ್ಣ ಅಂತ ನಾವು ಕರಿತೀವಿ. ಇದೆಲ್ಲ ನೇತಿ ಎಂದು ವಿಚಾರ ಮಾಡೋ ಒಂದು ಸ್ಥಿತಿ ಪ್ರಕೃತಿ ಪುರುಷ. ಪ್ರಕೃತಿ ಪುರುಷ, ಸ್ಪಿರಿಟ್ ಅಂಡ್ ಮ್ಯಾಟರ್ ಅಂತೀವಿ. ಪ್ರಕೃತಿ ಅಂದ್ರೆ ನಾವಿದೆಲ್ಲ ಗಿಡ ಮರಗಳು, ನಾವೆಲ್ಲ ಪ್ರಕೃತಿ. ಪುರುಷ ಅಂದ್ರೆ ಚೈತನ್ಯ. ಶಕ್ತಿ, ದ್ರವ ಎಂಬ ಎರಡು ಇದ್ದಂತೆ ತೋರುತ್ತದೆ, ಆದರೆ ಎರಡು ಬೇರೆ ಇಲ್ಲ. ಒಂದೇ ವಸ್ತುವಿನ ಎರಡು ಮುಖಗಳು, ಎರಡು ಸೃಷ್ಟಿಗೆ ಆಧಾರ. ಅಂದ್ರೆ ಚೈತನ್ಯ ಇರಬೇಕು, ಪ್ರಕೃತಿ ಇದ್ರೆ ಮಾತ್ರ ಈ ಸೃಷ್ಟಿ ಆಗುತ್ತೆ. ಯಾವುದೇ ಒಂದಿದ್ರೂ ಆಗೋದಿಲ್ಲ. ಅವ್ಯಕ್ತ ಸ್ಥಿತಿಯಲ್ಲಿ ಮೂಲ ಪ್ರಕೃತಿ, ಮೂಲ ಪುರುಷ. ಅವ್ಯಕ್ತ ಸ್ಥಿತಿಯಲ್ಲಿ ಮೂಲ ಪ್ರಕೃತಿ. ವ್ಯಕ್ತ ಅಂದ್ರೆ ಕಾಣೋದು, ಅವ್ಯಕ್ತ ಅಂದ್ರೆ ಕಾಣಿಸದೇ ಇರೋದು. ಅಂದ್ರೆ ಮೂಲ ಪ್ರಕೃತಿ ಅಂತ ಬೀನಸ್, ಬೀಯಿಂಗ್, ಸತ್ ಅಂತೀವಲ್ಲ, ಅವ್ಯಕ್ತ ಸ್ಥಿತಿಯಲ್ಲಿ ಕಣ್ಣಿಗೆ ಗೋಚರವಾಗುವುದರ ಇರೋದು. ವ್ಯಕ್ತ ಸ್ಥಿತಿಯಲ್ಲಿ ಪದಾರ್ಥ, ಚೈತನ್ಯ. ವ್ಯಕ್ತ ಸ್ಥಿತಿಯಲ್ಲಿ ನಮಗೆ ಕಾಣೋ ಗಿಡ ಮರಗಳೆಲ್ಲ ಏನಾಗುತ್ತೆ, ಪದಾರ್ಥ. ನಾವು ಒಂದು ಪದಾರ್ಥ, ಒಂದು ಗಿಡ ಒಂದು ಪದಾರ್ಥ. ಅದು ಪ್ರಕೃತಿ ಮತ್ತು ಚೈತನ್ಯವಾಗೋಣ. ಮೂಲ ಪ್ರಕೃತಿ ಚರಾಚರ ಸೃಷ್ಟಿಯಲ್ಲಿ ನಾಮರೂಪಾದಿಗಳ ಕಾರಣದಂತ ಅವ್ಯಕ್ತ ಸ್ಥಿತಿಯ ಮೂಲ ಪುರುಷ ಚೈತನ್ಯ ಪ್ರಜ್ಞೆಗೂ ಕಾರಣ. ಅವ್ಯಕ್ತ ಸ್ಥಿತಿಯಲ್ಲಿ ಜಗತ್ತು ವ್ಯಕ್ತವಾದಾಗ, ಅವ್ಯಕ್ತ ಸ್ಥಿತಿಯಿಂದ ಜಗತ್ತು ವ್ಯಕ್ತವಾದಾಗ, ಅವ್ಯಕ್ತ ಸ್ಥಿತಿಯಾದ ಅನ್ಮ್ಯಾನಿಫೆಸ್ಟೇಷನ್ ನಮಗೆ ಕಣ್ಣಿಗೆ ಕಾಣದೇ ಇರುವಾಗ ಪ್ರಕೃತಿ ಪುರುಷರ ಸಂಯೋಗವಾಗಬೇಕು. ಪ್ರಕೃತಿ ಪುರುಷರ ಸಂಯೋಗವಾಗಬೇಕು. ಕೇವಲ ಪುರುಷನಿಂದ ಮಾತ್ರವಾಗಲಿ, ಕೇವಲ ಪ್ರಕೃತಿಯಿಂದ ಸೃಷ್ಟಿಯಾಗುವುದಿಲ್ಲ. ಏನ್ ಹೇಳ್ತಾರೆ ನೋಡಿ, ನಮಗೆ ಸಾಮಾನ್ಯವಾಗಿ ಹೇಳ್ತೀವಿ ಮೇಲ್ ಅಂಡ್ ಫೀಮೇಲ್ ಆರ್ ಬೋತ್ ಆರ್ ಎಸೆನ್ಷಿಯಲ್. ಇವಾಗ ನಾವು ಚಿಕ್ಕ ಶಾಲೆಯಲ್ಲಿ ಅಭ್ಯಾಸ ಮಾಡಿದಾಗ ನಮಗೆ ಫ್ಲವರ್ಸ್ ಅಲ್ಲಿ ಮೇಲ್ ಅಂಡ್ ಫೀಮೇಲ್ ಇದೆ ಅಂತ ಗೊತ್ತಿರ್ಲಿಲ್ಲ. ಆದ್ರೆ ಮೇಲ್ ಫ್ಲವರ್ಸ್ ಇದೆ, ಫೀಮೇಲ್. ಅಂದ್ರೆ ಮೇಲ್ ಫೀಮೇಲ್ ಪಾಲಿನೇಷನ್ ಆಗ ಮಾತ್ರ ಹೊಸ ಗಿಡಗಳು. ಅದೇ ರೀತಿ ಚೈತನ್ಯ ಮತ್ತು ಪ್ರಕೃತಿ ಇದ್ರೆ ಮಾತ್ರ ಸೃಷ್ಟಿ ಆಗೋದಿಲ್ಲ. ಇವೆರಡು ಸಂಯೋಗ ಮಾಡುವ ಶಕ್ತಿಗೆ ಪೋಹತ್ ಅಂತೇಳಿ. ಇದರಲ್ಲಿ ಸೀಕ್ರೆಟ್ ಡಾಕ್ಟ್ರಿನ್ ನಲ್ಲಿ ಪೋಹತ್ ಅನ್ನೋ ಒಂದು ಪದ ಬರುತ್ತೆ. ಅದು ಏನಾಗುತ್ತೆ ಅಂದ್ರೆ ಪೋಹತ್ತಿಗೆ ಇನ್ನೂ ವಿಧ ಕಡೆ ವಿಧ ಅರ್ಥಗಳು ಬರುತ್ತೆ. ಇವೆರಡನ್ನು ಸಂಯೋಗ ಮಾಡುವ ಶಕ್ತಿಗೆ ಪೋಹತ್ ಎನ್ನುತ್ತಾರೆ. ನೋಡಿ, ಇವಾಗ ಈ ಪ್ರಕೃತಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ಳೋ ಸಾಧ್ಯತೆನೇ ಇಲ್ಲ. ಆ ಹೂವಿನ ಗಿಡ ಹತ್ರ ಹೋದ್ರೆ ಎಷ್ಟೋ ಜೇನುನೊಣಗಳು ಬರುತ್ತೆ.
ಅದಕ್ಕೆ ಹೆಂಗ್ ಗೊತ್ತಾಗುತ್ತೆ ಏನು ನಮಗ್ ಗೊತ್ತಾಗುತ್ತೆ ನೋಡಿ. ಅವು ಅದೇ ರೀತಿ ಏನಾಗುತ್ತೆ ಅಂದ್ರೆ ಫ್ಲವರ್ಸು ಮೇಲ್ ಫೀಮೇಲ್ ಫ್ಲವರ್ಸು ಸಂಯೋಗ ಆಗ್ಬೇಕಾದ್ರೆ ಕಾರಣ ಹನಿ ಬೀಸ್ ಅಂತೀವಿ, ಜೇನುನೊಣ, ಬಟರ್ಫ್ಲೈಸ್, ಇನ್ಸೆಕ್ಟ್ಸ್ ಇವೆಲ್ಲ ನೋಡಿ ಆ ಪ್ರಕೃತಿಯಲ್ಲಿ ಭಗವಂತನ ಕ್ರಿಯೆಯನ್ನ ಮಾಡಿಸ್ತಾ ಇರುತ್ತೆ. ಅಂದ್ರೆ ಪ್ರಕೃತಿ ಮತ್ತು ಪುರುಷ ಇದ್ರೆ ಮಾತ್ರ ಸೃಷ್ಟಿ ಅಂದ್ರೆ ಸ್ಪಿರಿಟ್ ಅಂತ ಹೇಳ್ತೀವಿ, ನಮ್ಮನ್ನ ಮ್ಯಾಟರ್ ಅಂತೀವಿ. ಎರಡು ವಸ್ತುಗಳಿದ್ರೆ ಮಾತ್ರ ಆಗುತ್ತೆ. ಪ್ರಕೃತಿ ಸಮಯ ಸೃಷ್ಟಿ ವ್ಯಕ್ತ ಇದೆ. ಪೋಹತ್ ಪರಬ್ರಹ್ಮನ ರಾಜಸ ಶಕ್ತಿ ಧ್ಯಾನ ಚೌಹಾನರ ಮೂಲಕ ಈ ಸಂಯೋಗವಾಗುತ್ತೆ. ಇದು ಇವರು ವಿಶ್ವಕರ್ಮರು. ಇದರಿಂದಲೇ ಉಪಾಧಿಗಳ ನಿರ್ಮಾಣ. ಉಪಾಧಿ ಅನ್ನೋ ಪದಕ್ಕೆ ಅರ್ಥ ಏನಂದ್ರೆ ಇವಾಗ ನಮ್ಗೆ ಆತ್ಮ ಇದೆ, ನಮ್ಮ ದೇಹನ ಉಪಾಧಿ ಅಂತೀವಿ. ಉಪಾಧಿ ಇಲ್ಲದಿದ್ರೆ ನಾವು ಬೆಳವಣಿಗೆ ಆಗೋಕ್ಕೆ ಸಾಧ್ಯತೆ ಇಲ್ಲ. ಪೋಹರ್ ಶಕ್ತಿಯೇ ಪ್ರತಿ ಪರಮಾಣುವಿಗೆ ಜೀವವನ್ನು ಕರುಣಿಸುತ್ತಿದೆ. ದಿ ಅಬ್ಸಲ್ಯೂಟ್. ಇನ್ನೊಂದು ವಿಷಯ ಅಬ್ಸಲ್ಯೂಟ್ ಅಂತ ಪದ ಬರುತ್ತೆ, ಸ್ವತಂತ್ರ ಸಮಗ್ರ. ಇವಾಗ ಏನಾಗುತ್ತೆ ಅಂದ್ರೆ ತಹಸೀಲ್ದಾರ್ಗೆ ಡೆಪ್ಟಿ ತಹಸೀಲ್ದಾರ್ ಹತ್ರ ಅವರಿಗೆ ಹೆಡ್ ಕಮಿಷನರ್ ಇರ್ತಾರೆ, ಅವ್ರ ಹೆಡ್ ಎಜುಕೇಶನ್ ಮಿನಿಸ್ಟರ್, ಆ ತರ ಇದ್ರೆ ಇವಾಗ ಈ ಬೀನಸ್ ಬೀಯಿಂಗ್ ಅನ್ನೋದು ಯಾರಾದರೂ ಅಧಿಕಾರದಲ್ಲಿ ಇದೆಯಾ ಅಂತ ಕೇಳ್ತಾರೆ. ಸಂಪೂರ್ಣ ಸರ್ವ ಸಾಮ್ಯ, ಅದು ಇಂಡಿಪೆಂಡೆಂಟ್ ಆಗಿರುತ್ತೆ. ನಿರುಪಾಧಿಕ ಒಂದು ವರ್ಣಿಸಬಹುದಾದ ವೇದಾಂತಿ ಹೇಳೋ ಪರಬ್ರಹ್ಮವೇ ಸತ್. ಅಂದ್ರೆ ಅದು ಯಾವುದ ಅಧೀರ್ಣದಲ್ಲೂ ಇಲ್ಲ. ಅದನ್ನ ಸತ್ ಹೇಗೋ ಅಸತ್ ಕೂಡ. ಆದಿಯಲ್ಲಿ ಈ ಪರಬ್ರಹ್ಮ ಈಶ್ವರನೆಂಬ ವಿರಾಟ ಪುರುಷನಾಗಿ ವ್ಯಕ್ತನಾದ. ಆದಿಯಲ್ಲಿ ಪರಬ್ರಹ್ಮ ಈಶ್ವರನೆಂಬ ವಿರಾಟ ಪುರುಷನಾಗಿ ಅನ್ಮ್ಯಾನಿಫೆಸ್ಟ್ ವ್ಯಕ್ತನಾದ. ಇದು ಸಗುಣ ಬ್ರಹ್ಮ ಅವತರಣಕ್ಕೆ ಇಳಿಯುವಿಕೆ ಹಿಂದಿಸ್ತದೆ. ಸಗುಣ ನಿರ್ಗುಣ ಅಂತೇಳಿ, ಸಗುಣ ಒಂದು ಆಕಾರ ಅಂದ್ರೆ ನಿರ್ಗುಣ ಬ್ರಹ್ಮನಾಗಿದ್ದ ಆಮೇಲೆ ಸಗುಣ ಬ್ರಹ್ಮ ಅಂದ್ರೆ ಆಗ್ತಾರೆ. ತದನಂತರ ಪ್ರಕೃತಿ ಪುರುಷ ಸ್ಪಿರಿಟ್ ಮ್ಯಾಟರ್ ವ್ಯಕ್ತವಾದದ್ದು, ಇದನ್ನೇ ಜೀವ ಅಂತ ಹೇಳ್ಬೋದು. ಆಮೇಲೆ ಪ್ರಕೃತಿ ಪುರುಷ ಅಂತ ಹೇಳ್ತೀವಿ, ಅದಕ್ಕೆ ಸ್ಪಿರಿಟ್ ಮ್ಯಾಟರ್ ಅಂತೀವಿ. ಯಾವಾಗ ಭಗವಂತನ ಆತ್ಮ ದೇಹ ಒಂದಾಗ ಅದಕ್ಕೆ ನಾವು ಜೀವ ಅಂತ ಕೇಳ್ತೀವಿ. ಇದಾದ್ಮೇಲೆ ಚಿತ್ ಅಥವಾ ವಿಶ್ವದ ಅತಂತಸ್ತ್ವ ಪ್ರಕೃತಿಯೊಳಗಿನ ಪ್ರಜ್ಞಾಶೀಲ ಕಾರ್ಯಾಚರಣೆಗೆ ಆಧಾರ. ಸೀಕ್ರೆಟ್ ಡಾಕ್ಟ್ರಿನ ಪ್ರತಿಭಾಸವು ಎರಡನೇ ಪ್ರೇಮ, ವಿಶ್ವದ ನಿತ್ಯತ್ವ. ಅನೇಕ ಬ್ರಹ್ಮಾಂಡಗಳಿಗೆ ನಿಲಯವಾದ ಈ ವಿಶ್ವ ನಿತ್ಯವಾದ. ಬ್ರಹ್ಮಾಂಡಗಳು ಅಸಂಖ್ಯಾತ್ಯ. ಅಂದ್ರೆ ಬ್ರಹ್ಮಾಂಡ ಅಂತ ಹೇಳಿದ್ರೆ ಗ್ಯಾಲಕ್ಸೀಸ್ ಅಂತ ನಾವ್ ಹೇಳ್ತೀವಿ. ಅಂದ್ರೆ ನಾವಾಗ್ಲೇ ಹೇಳಿದ್ನಲ್ಲ, ನಮ್ಮಲ್ಲಿ ಪ್ಲಾನೆಟ್ಸು, ಕಾಮೆಟ್ಸು, ಆಮೇಲೆ ಸ್ಟಾರ್ಸು, ಮೆಟ್ರಿಯೋಟ್ಸು, ಹೆವೆನ್ಲಿ ಬಾಡೀಸು, ಸೂರ್ಯ, ಚಂದ್ರ ಇವೆಲ್ಲ ಇದೆ. ಇದನ್ನ ಸೇರಿ ನಾವು ಒಂದು ಬ್ರಹ್ಮಾಂಡ, ಗ್ಯಾಲಕ್ಸಿ. ಅದೇ ರೀತಿ ಅನೇಕ ಬ್ರಹ್ಮಾಂಡಗಳ ಅಧಿಪತಿಯಾಗಿರ್ತಾರೆ. ಯಾವ ಅಡ್ಡಿಯಿಲ್ಲದೆ ಅವು ಹುಟ್ಟುತ್ತವೆ, ಕಣ್ಮರೆಯಾಗುತ್ತವೆ ಸಮುದ್ರದ ಅಲೆಗಳಂತೆ. ರಾತ್ರಿ ಹಗಲು, ನಿದ್ದೆ ಎಚ್ಚರ, ಜನನ ಮರಣ, ಋತುಗಳ ಬದಲಾವಣೆಗೂ ನಿಯಮಾನುಸಾರವು ನಡೆದು ಹೋಗುವ ಬ್ರಹ್ಮಾಂಡವು ವೃದ್ಧಿಕ್ಷಯಗಳು ಒಂದೇ ಕ್ರಮ ರೀತಿಯಲ್ಲಿ ಸಾಗುತ್ತಿದೆ. ಯಾವಾಗಲೂ ಯಾವುದು ಸ್ಥಿರವಲ್ಲ. ಈ ಬ್ರಹ್ಮಾಂಡಗಳಾಗ್ಲಿ, ಪ್ರಪಂಚ ಆಗ್ಲಿ, ಸೂರ್ಯನಾಗ್ಲಿ, ಚಂದ್ರನಾಗ್ಲಿ ಯಾವುದು ಶಾಶ್ವತ. ಅಂದ್ರೆ ಒಂದು ಪೀರಿಯಾಡಿಕಲ್. ಅಂದ್ರೆ ನೋಡಿ, ಪ್ರಳಯ ಆದ್ಮೇಲೆ ಸೃಷ್ಟಿ ಆಗುತ್ತೆ, ಸೃಷ್ಟಿ ಆದ್ಮೇಲೆ ಪ್ರಳಯ. ಒಂದು ಪೀರಿಯಾಡಿಕಲ್, ಇಷ್ಟಾನುಸಾರ ಅದು ಬದಲಾವಣೆ ಆಗೋದಿಲ್ಲ. ನಿತ್ಯದಲ್ಲಿನ ಅನಿತ್ಯತೆ ಇದೇ ಶರೀರೇಶ್ವರನ ಲೀಲಾ ವಿಲಾಸ ಅಂತ ಭಗವಂತನ ಒಂದು ಆಟ ಅಂತ ಹೇಳ್ತೀರಿ. ಇದರೆಲ್ಲ ಒಳಗೊಂಡು ಇನ್ನೊಂದು ತತ್ವ ನೀತಿ ಕಾಲಕ, ಲಾ ಆಫ್ ಪೀರಿಯಾಡಿಸಿಟಿ. ವಿಶ್ವದಲ್ಲಿ ಜೀವರೆಲ್ಲ ವಿಶ್ವಾತ್ಮನಾದ ಪರಬ್ರಹ್ಮನಿಗೆ ಎಡಬಿಡದ ಸಂಬಂಧ ಹೊಂದಿದೆ. ವಿಶ್ವದಲ್ಲಿಯ ಜೀವರೆಲ್ಲ ವಿಶ್ವಾತ್ಮನಾದ ಪರಬ್ರಹ್ಮನೊಂದಿಗೆ ಎಡಬಿಡದ ಸಂಬಂಧ ಹೊಂದಿದೆ. ಅಂದ್ರೆ ಈ ಸೃಷ್ಟಿಯಲ್ಲಿ ಆ ಭಗವಂತನ ಸಂಬಂಧ ಎಲ್ಲಾ ವಸ್ತುಗಳಿಗೂ ಇದೆ. ಈ ವಿಶ್ವಾತ್ಮನಾದ ಪರಬ್ರಹ್ಮ ಸರ್ವಕ್ಕೂ ಕಾರಣ ನಿಷ್ಕಾರಣ. ಪ್ರತಿ ಆತ್ಮವು ಈ ವಿಶ್ವಾತ್ಮನೆಂಬ ಮಹಾ ಅಗ್ನಿಗೋಲಕ್ಕೆ ಸಂಬಂಧಿತ ವಿಸ್ಫುಲಿಂಗದಂತೆ. ಅಂದ್ರೆ ನಾವೆಲ್ಲ ಒಂದು ಭಗವಂತನ ಕಿಡಿ. ಮಹಾ ಅಗ್ನಿಕೋಲದಿಂದ ವಿಶ್ವಲಿಂಗಗಳ ವಿಶ್ವಾತ್ಮ ಎಲ್ಲಾ ಲಕ್ಷಣಗಳು ಇದೆ. ಅಂದ್ರೆ ಭಗವಂತನಲ್ಲಿ ಏನೇನು ಗುಣಗಳಿದೆಯೋ ಎಲ್ಲ ನಮ್ಮಲ್ಲಿದೆ. ಈ ಆತ್ಮರು ಅನಂತ ಕಾಲದಲ್ಲಿ ಕರ್ಮ ಪುನರ್ಜನ್ಮಗಳು ಬಿಟ್ಟು ಎಡಬಿಡದೆ
ಯಾತ್ರೆ ಸಾಗುತ್ತಿದ್ದಾರೆ. ನಮಗೆ ಕರ್ಮ ನಿಯಮ ಪ್ರಕಾರ ಪುನರ್ಜನ್ಮ ಬರುತ್ತೆ. ಅನೇಕ ಉಪಾಧಿಗಳನ್ನು ಧರಿಸಿ ಜನನ ಮರಣ ಮೂಲಕ ಈ ಆತ್ಮರ ಪ್ರಕೃತಿಯಲ್ಲಿ ಮಾರ್ಪಾಟುಗಳು ಹೊಂದುತ್ತಾ ಅನಂತ ವಾಹಿನಿಯಲ್ಲಿ ಎಂದೋ ಒಂದು ದಿನ ತಪ್ಪದೆ ವಿಶ್ವಾತ್ಮದೊಂದಿಗೆ ಲೀನವಾಗುತ್ತಾರೆ. ನಮಗೆ ಕರ್ಮ ನಿಯಮ ಪುನರ್ಜನ್ಮ ಅಂದ್ರೆ ನಮ್ಮ ವಿಕಾಸ, ಪ್ರಜ್ಞೆ, ವಿಷಕಾತ ಅನೇಕ ಜನ್ಮಗಳು ಒಂದು ಸಂಸ್ಕಾರದಿಂದ ಪುಣ್ಯ ಕಾರ್ಯಗಳನ್ನು ಮಾಡುತ್ತಾ ನಾವು ಯಾವುದೋ ಒಂದು ಜನ್ಮದಲ್ಲಿ ಭಗವಂತನನ್ನು ಸೇರೋಕ್ಕಾಗುತ್ತೆ. ಈ ಮಾರ್ಪಾಟುಗಳು ಅನೇಕ ಆಗಬೇಕಾದ್ರೆ ಅನೇಕ ಮನ್ವಂತರಗಳು, ಕಲ್ಪಗಳು ಉರುಳಿ ಹೋಗುತ್ತವೆ. ಇಷ್ಟು ನಾವು ಪಡೆಯಬೇಕಾದ್ರೆ ಅನೇಕ ಮನ್ವಂತರಗಳೇ ಸಾವಿರಾರು ಕೋಟಿ ವರ್ಷಗಳು ಬೇಕಾಗತ್ತೆ. ಈ ಯಾತ್ರೆಯಲ್ಲಿ ಒಂದರಲ್ಲಿ ಮಾನವನ ವರ್ಗದಲ್ಲಿ ಆತ್ಮರು ಪ್ರವೇಶಿಸಿ ಸ್ವಚೇತನದಿಂದ ಸ್ವೇಚ್ಛಾನುಸಾರವಾಗಿ ಮಾರ್ಪಟ್ಟು ಪರಿಣಾಮಗೊಳ್ಳುತ್ತಾ ಬಹುಕಾಲ ನಂತರ ದಿವ್ಯ ಮಾನವರಾಗುತ್ತಾರೆ. ಯಾರು ವಿಕಾಸ ಮಾಡ್ಕೊಳ್ತಾರೆ ಅವರು ಭಗವಂತನಲ್ಲಿ ಒಂದಾಗುತ್ತಾರೆ. ಇದು ಇನ್ನೂ ಯಾತ್ರೆಯನ್ನು ಮುಂದುವರಿಸುತ್ತಾ ಧ್ಯಾನ ಬುದ್ಧರು ಆಗಬಹುದು. ಈ ಪರಿಣಾಮ ಪದ್ಧತಿಯಲ್ಲಿ ವಿಕಾಸ ಮಾರ್ಗ, ಸಂಸರಣ ಪದ ಕಿಂಚಿತ್ತು ಪಕ್ಷಪಾತವಿಲ್ಲ. ಪ್ರತಿ ಜೀವಿಯಲ್ಲೂ ತನ್ನ ಸ್ವಪ್ರಯತ್ನದಿಂದ ತರತುವಾಗಿಯೋ ಮುಂದವಾಗಿಯೋ ಪುರೋಗತಿಯನ್ನು ಹೊಂದುತ್ತಾನೆ. ಸುಮ್ಮನೆ ಕುತ್ಕೊಂಡಿದ್ರೆ ಮಾತ್ರ ನಾವು ಪ್ರಜ್ಞೆ ವಿಕಾಸ ಪ್ರಯತ್ನ ಆಗಬೇಕು, ಕರ್ಮ ನಿಯಮ ಮಾಡಬೇಕು. ಈ ತರ ಮಾಡಿದ್ರೆ ನಾವು ಇವತ್ತಿಲ್ಲ ನಾಳೆ ಇಲ್ಲ ಈ ಮನ್ವಂತರ ಕೊನೆಯಲ್ಲಿ ನಾವು ಭಗವಂತನ ಸೇರೋಕ್ಕಾಗಲ್ಲ. ಅದಕ್ಕೆ ಪ್ರಯತ್ನ, ಕರ್ಮ ನಿಯಮ, ವಿಕಾಸ, ಪ್ರಜ್ಞೆ ತುಂಬಾ ಮುಖ್ಯವಾಗುತ್ತೆ. ಪ್ರತಿ ಜೀವಿಯು ಪ್ರಕೃತಿಯ ಷಡ್ವಿಕಾದ ಅಧೀನವಾಗಿ ಕಟ್ಟ ಕಡೆಗೆ ಏಳನೆಯದಾದ ಪರತತ್ವವನ್ನು ಹೊಂದುತ್ತಾನೆ. ಏಳನೇ ತತ್ವವೇ ಪರಮ ಸೃಷ್ಟಿ ಎಲ್ಲಾ ಅನೇಕ ನಾಮರೂಪಗಳಿಂದ ಕೂಡಿದೆ. ಸೃಷ್ಟಿ ಎಲ್ಲಾ ಅನೇಕ ನಾಮರೂಪಗಳಿಂದ. ಈ ಪ್ರಪಂಚದಲ್ಲಿ ಅನೇಕತೆ ಎಷ್ಟಿದೆ, ಕ್ರಿಮಿಗಳು ಎಷ್ಟಿದೆ, ಕೀಟಗಳು ಎಷ್ಟಿದೆ, ಪಕ್ಷಿಗಳು ಎಷ್ಟಿದೆ, ನಾವು ಎಷ್ಟು ಹೂಗಳಿದೆ, ಎಷ್ಟು ಸುಂದರವಾಗಿದೆ, ಅನೇಕವಾಗಿದೆ. ಅಂದ್ರೆ ಒಂದು ವಿಷಯ ಹೇಳ್ತಾರೆ, ವೇದಾಂತಿಗಳೆಲ್ಲ ಇವೆಲ್ಲ ಭ್ರಮೆ, ಮಾಯೆ ಎಂದು ವರ್ಣಿಸುತ್ತಾರೆ. ಇದನ್ನ ಮಾಯೆ ಅಂತಾರೆ, ಭ್ರಮೆ ಅಂದ್ರೆ ಏನಾಗುತ್ತೆ ಅಂದ್ರೆ ಅವ್ರ ದೃಷ್ಟಿಯಿಂದ ವೇದಾಂತಿಗಳು ಏನ್ ಹೇಳ್ತಾರೆ, ಇದೆಲ್ಲ ನಶ್ವರ. ನಿಜವಾದ ಸೌಂದರ್ಯ ಅಂದ್ರೆ ಆತ್ಮ ಸೌಂದರ್ಯ, ನಮ್ಮ ದೇಹದ ಸೌಂದರ್ಯ, ನಮ್ಮ ಆತ್ಮ ಇರೋವರೆಗೂ ಸೌಂದರ್ಯ, ಆ ಚೈತನ್ಯ ಇರೋವರೆಗೂ ಸೌಂದರ್ಯ. ಅಂದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ ಇಲ್ಯೂಷನ್ ಅಂತ, ಅವ್ರ ಮಾಯೆ ಅಂತ ಹೇಳಿದ್ರೆ ನಾವು ಏನಾಗುತ್ತೆ ಹಣ, ಅಧಿಕಾರ, ಅಂತಸ್ತಿಗೆ, ಅನ್ಯಾಯ, ಅಧರ್ಮಕ್ಕೆ ಹೋಗ್ತಾ ಇದ್ವಿ. ಆದ್ರೆ ಶಾಶ್ವತವಾದ ಇದಲ್ಲ ಅದನ್ನ ಆ ರೀತಿ ವೇದಾಂತಿಗಳು ಹೇಳ್ತಾರೆ. ಇವೆಲ್ಲ ಪರಮರ ಸತ್ಯದ ರೂಪಗಳೇ ಆದ್ರೂ ವ್ಯಕ್ತ ರೂಪಗಳು, ಇಂದ್ರಿಯ ಗೋಚರ ರೂಪಗಳು ಮಾತ್ರ ತಾತ್ಕಾಲಿಕ ದರ್ಶನ ಮತ್ತು ಭ್ರಾಂತಿಗೆ ಕಾರಣವಾಗುತ್ತದೆ. ಅಂದ್ರೆ ನಮ್ಮ ಇಂದ್ರಿಯಗಳ ಒಂದು ನಿಗ್ರಹ ಇಲ್ದಿರ ವಿವೇಕದಿಂದ ನಾವು ಯಾವ ರೀತಿ ಒಂದು ಬಲ್ಪ್ನಲ್ಲಿ ಏನಾಗುತ್ತೆ ಅಂದ್ರೆ ಸಾಯಂಕಾಲ ಒಂದು ಕೀಟಗಳು ಬಂದು ಆಕರ್ಷಣೆಗೆ ಹೋಗಿ ಅದು ಬಿದ್ದು ಸತ್ತೋಗುತ್ತೆ. ಅದೇ ರೀತಿ ಈ ಪ್ರಪಂಚದ ಮಾಯೆಗೆ, ಮೋಹಕ್ಕೆ, ಆಸೆಗೆ, ಅಂತಸ್ತಿಗೆ, ಹಣಕ್ಕೆ, ಅಧಿಕಾರಕ್ಕೆ, ಅದರಿಂದ ಇದು ಪ್ರಪಂಚ ಶಾಶ್ವತವಲ್ಲ ಅಂತ ವೇದಾಂತಗಳು ಹೇಳ್ತಾರೆ. ಸೀಕ್ರೆಟ್ ಡಾಕ್ಟ್ರಿನ್ ಗ್ರಂಥ ಯುಗಾಂತರ ಜ್ಞಾನ ಭಂಡಾರದ ಸಂಚಯ. ಸೀಕ್ರೆಟ್ ಗ್ರಂಥ ಯುಗಾಂತರಗಳ ಜ್ಞಾನ ಭಂಡಾರದ ಸಂಚಯ ಅಂತ ಹೇಳಿದ್ರೆ, ಜ್ಞಾನ ಭಂಡಾರದ ಸಂಚಯ ಅಂತ ಹೇಳ್ತಾರೆ. ಭಂಡಾರ ಅಂದ್ರೆ ಸ್ಟೋರ್ ಹೌಸ್. ಅಂದ್ರೆ ಯುಗಗಳು ಅಂದ್ರೆ ಎಷ್ಟು ಯುಗಗಳು ಇದೊಂದೇ ಇಲ್ಲ, ಕಲಿಯುಗ, ದ್ವಾಪರ ಯುಗ ಅಂತ ಯುಗಗಳ ಸಾಹಿತ್ಯ, ಆತ್ಮವಿದ್ಯೆ ಸಂಗ್ರಹ, ಅಕ್ಯುಮುಲೇಟೆಡ್ ವಿಸ್ಡಮ್ ಆಫ್ ಏಜಸ್. ವಿಶ್ವದ ಸೃಷ್ಟಿ ವಿಕಾಸ, ಸೃಷ್ಟಿ ಬೇರೆ, ವಿಕಾಸ ಬೇರೆ. ಸೃಷ್ಟಿ ಆಗ್ಬಿಡುತ್ತೆ, ವಿಕಾಸ ಇವಾಗ ಏನಾಗುತ್ತೆ ಅಂದ್ರೆ, ವಿಕಾಸ ಅಂತ ಹೇಳಿದ್ರೆ ಒಂದು ಮಗು ಹೂವಾಗಿ ಹಣ್ಣಾಗಿ ಫಲ ಕೊಡುತ್ತೆ. ಆದ್ರಿಂದ ಸೃಷ್ಟಿ ವಿಕಾಸ ಮಹಾ ಅದ್ಭುತಗಳು. ಪುರಾಣಗಳಲ್ಲಿ ಬಚ್ಚಿಟ್ಟ ವಿವರಗಳು ಇಲ್ಲನ್ನು ಹೊರಕ್ಕೆ ತರಲಾಗಿದೆ. ಪುರಾಣಗಳೆಲ್ಲ ಬಚ್ಚಿಟ್ಟದು ಯಾಕೆ? ಜನಸಾಮಾನ್ಯರಿಗೆ ತಿಳಿಸ್ಬೇಕಾದ್ದು ಒಂದು ನಮಗೆ ಗೊತ್ತಾಗತ್ತೆ. ಯಾವಾಗ ಏನಾಗುತ್ತೆ ಅಂದ್ರೆ, ಯಾವುದೇ ಆಧ್ಯಾತ್ಮದ ವಿಷಯವಾಗಿ ಒಂದು ಜ್ಞಾನದಲ್ಲಿ, ಪ್ರಜ್ಞೆಯಲ್ಲಿ ವಿಕಾಸದವಾಗಿ ಇದನ್ನ ಹಂಚಿದರೆ ನಮಗೂ ಅಪಾಯ, ಅವ್ರಿಗೂ ಅಪಾಯ. ಅದರಿಂದ ಇದನ್ನ ಬಚ್ಚಿಟ್ಟು ಅಂದ್ರೆ ಗುಪ್ತವಾಗಿಟ್ಟಿದ್ರು. ಗುರುವಿನಿಂದ ಆ ಶಿಷ್ಯನಿಗೆ ಪರಂಪರಾದ ವಿವರಣೆಗೆ ಲಭ್ಯವಾಗಿದೆ.
ಈ ವಿವರಗಳು ಗುಪ್ತ ಸಂಕೇತಗಳ ಮೂಲಕ ಹೊರಬಂದಿದೆ. ಅದು ಒಳ್ಳೆ ಗುರುಗಳು ಒಳ್ಳೆ ಶಿಷ್ಯರಿಗೆ ಉಪದೇಶ ಮಾಡ್ತಾರೆ. ಜಿಜ್ಞಾಸು ಅಂತ ಹೇಳ್ತೀವಿ, ಮೋಕ್ಷಕ್ಕೆ ಅರ್ಹತೆ ಇರೋರು ಮಾತ್ರ ಕೊಡ್ತಾರೆ. ಅದರಲ್ಲಿ ಇನ್ನೊಂದು ರೇಖಾಗಣಿತದ ಸೂತ್ರಗಳು, ಚಿತ್ರಗಳಂತೂ ಬಹಳ ಸಂಕ್ಷಿಪ್ತವಾಗಿದೆ. ರೇಖಾಗಣಿತ ಅಂದ್ರೆ ಜಾಮೆಟ್ರಿಕಲ್ ಫಿಗರ್, ಅದಕ್ಕೆ ತಂತ್ರ ಅಂತ ನಾಲ್ಕು ನೋಡಿ. ಒಂದು ಜೋಡಣೆ ಇದೆ, ಎಂತ ತಂತ್ರ ಮಂತ್ರ ಅಂತ ಒಂದು ಪುಸ್ತಕ ಇದೆ. ಇವಾಗ ಜೋಡಣೆ ಮಾಡಿದಾಗ ಅದರಲ್ಲಿ ವಿಷಯ ಸಂಗ್ರಹ ಮಾಡೋದು. ಅದರಿಂದ ಗುಪ್ತ ವಿದ್ಯೆಯಲ್ಲಿ ಕೆಲವು ಸಿಂಬಲ್ಸ್ ಇರುತ್ತೆ, ಅದು ಅವ್ರಿಗೆ ಮಾತ್ರ ಅರ್ಥ ಆಗುತ್ತೆ. ಇವಾಗ ನೋಡಿ, ಒಂದು ಪರಕೆ ಕಡ್ಡಿನ ನಾವು ಬೆಂಡ್ ಮಾಡಿದಾಗ ಬಾಣದ ತರ ಶಕ್ತಿ ಬರುತ್ತೆ. ಅರ್ಥ ಮಾಡ್ಕೊಳ್ಳೋ ಶಕ್ತಿ ನಮ್ಗೆ ಇರಬೇಕಾಗತ್ತೆ. ಈಗ ಈ ತಪಸ್ಸಂಪನ್ನರಾದ ಮಹರ್ಷಿಗಳು ದಿವ್ಯ ದೃಷ್ಟಿಯಿಂದ ನೋಡಿ, ತಪಸ್ಸಂಪನ್ನರಾದ ಮಹರ್ಷಿಗಳು ದಿವ್ಯ ದೃಷ್ಟಿಯಿಂದ ಮಾನವ ವಂಶದ ಉತ್ಪತ್ತಿ ಬೆಳವಣಿಗೆಗೆ ತಿಳಿಯುವಂತರಾದ ನೋಡಿ. ದಿವ್ಯ ದೃಷ್ಟಿ ಅಂತ ಹೇಳ್ತೇವೆ. ತಪಸ್ಸು ಅನ್ನೋದು ಬರುತ್ತೆ, ಋಷಿಗಳು ಅಂತ ಬರುತ್ತೆ, ಮುನಿಗಳು ಅಂತ ಬರುತ್ತೆ. ಮೌನವಾಗಿರೋರು ಮುನಿಗಳು. ಅವರು ಏನಾಗುತ್ತೆ ಅಂದ್ರೆ, ಯಾವುದೇ ಮನಸ್ಸಲ್ಲಿ ಬೈಕೆಗಳಾಗ್ಲಿ, ಇಂದ್ರಿಯ ನಿಗಾ, ಶಮ ದಮ ಅಂತ ಅವರ ಒಂದು ತಪಶಕ್ತಿಯಿಂದ ಎಷ್ಟೋ ಗುಪ್ತ ವಿದ್ಯೆಯನ್ನ ಅವರ ತಿಳ್ಕೊ. ದಿವ್ಯ ದೃಷ್ಟಿಯಿಂದ, ದಿವ್ಯ ದೃಷ್ಟಿ ಅಂದ್ರೆ ನಮ್ಮ ದೃಷ್ಟಿ ಪ್ರಾಪಂಚಿಕ ದೃಷ್ಟಿ, ಅವರ ಆತ್ಮ ದೃಷ್ಟಿ, ಭಗವಂತನ ದೃಷ್ಟಿ ಇಂದ ಮಾನವದ ವಂಶದ ಉತ್ಪತ್ತಿ ಬೆಳವಣಿಗೆಯನ್ನು ತಿಳಿಯುವಂತರ. ಅದು ಅಂದ್ರೆ ಈ ಸೃಷ್ಟಿ ಹಿಂಗಾಯ್ತು ಮಾನವ ಅಂತ ತಿಳಿದ ಅವರ ಚರಿತ್ರೆಯು ಅಂತರಂಗ ವಿಷಯಗಳು ಕರ್ತಮಲಕ ಎಷ್ಟು ಬೆಳೆಯುವುದು ಮಾನವನಿಗೆ ಮಾತ್ರ ಅದು ಸಂಕೇತಗಳು. ಆತ್ಮ ಸಂಬಂಧ ವಿಷಯಗಳನ್ನು ನವೀನ ವಿಜ್ಞಾನ ಅಂಗೀಕರಿಸುದು. ಇವಾಗ ಏನಂತಾರೆ ಅಂದ್ರೆ, ನಾವು ವಿಜ್ಞಾನಿಗಳು ನಾವು ತತ್ವಗಳನ್ನು ಅವರು ನಂಬೋದಿಲ್ಲ ಅಂತಾರೆ. ಬ್ರಹ್ಮಾಂಡದ ರಚನೆ ಮುಂತಾದ ವಿಷಯಗಳನ್ನು ವಿಜ್ಞಾನ ತಿರಸ್ಕರಿಸಿದೆ. ಆದರೆ ಇವರು ಯಾರೊಬ್ಬನು ಕಲ್ಪನೆಗಳಲ್ಲ, ಅವರ ಲಭ್ಯವಾದ ವಿಷಯಗಳು ಮಹರ್ಷಿಗಳು. ಆದರೆ ಮಹರ್ಷಿಗಳು ತಮ್ಮ ಯೋಗ ಶಕ್ತಿಯಿಂದ, ದ್ರವ್ಯ ದೃಷ್ಟಿಯಿಂದ, ತಪೋಬಲದಿಂದ ಈ ವಿಕಾಸವನ್ನು, ಸೃಷ್ಟಿಯನ್ನು ಅರ್ಥ ಮಾಡ್ಕೊಂಡಿದ್ದಾರೆ. ತಮ್ಮಂತ ಇತರ ಮಹರ್ಷಿಗಳ ಪರಿಶೋಧನೆಗೆ ಹೋಲಿಸಿ ಅವ್ರು ಕಂಡುಕೊಂಡಿದ್ದನ್ನ ಅವರೇ ಒಪ್ಪಲ್ಲ, ಅವರು ಬೇರೆ ಋಷಿಗಳ ಹತ್ರ ಕಂಪೇರ್ ಮಾಡಿಕೊಂಡು ಪರಿಶೀಲನೆ ಮಾಡಿ ಆಮೇಲೆ ಜಗತ್ತುತ್ಪತ್ತಿ ನಿರ್ಮಾಣ, ಮಾನವನ ಅಂಕುರ ಬೆಳವಣಿಗೆ ಮುಂತಾದ ಜ್ಞಾನವನ್ನು ನಮಗೆ ದಯಪಾಲಿಸಿದ್ದಾರೆ. ಅಷ್ಟೇ ಅಲ್ಲದೆ ಯೋಗ ವಿದ್ಯಾ ಸಂಪನ್ನರ ಕಾರಣ ಪ್ರಕೃತಿಯು ಪ್ರತಿಯೊಂದು ವಿವರಣ ಅಂತರ್ಯವನ್ನು ಪ್ರವೇಶಿಸಿ ಅವುಗಳಲ್ಲಿರೋ ಅಡಗಿರುವ ರಹಸ್ಯಗಳನ್ನು ಗ್ರಹಿಸಿದ್ದಾರೆ. ತಾವು ಬೋಧಿಸುವುದಕ್ಕೂ ಮೊದಲೇ ಜ್ಞಾನಾರ್ಜನೆಯಲ್ಲೂ ಸಾಧನೆಯಲ್ಲೂ ತಮ್ಮ ಜೀವಿತವನ್ನು ನಡೆಸಿ ಸ್ಥೂಲ ಸೂಕ್ಷ್ಮ ಮಾನಸಿಕ ಅಧ್ಯಾತ್ಮ ಸರಿಗಳ ಸಾಧ್ಯವಾದ ವಂಚನೆಯಿಲ್ಲದೆ ಪರಿಶುದ್ಧಿ ಮಾಡಿಕೊಂಡಿರುತ್ತಾರೆ. ಯಾವ ಮಹರ್ಷಿಯಾಗಲಿ ತನ್ನ ಕಂಡ ಸತ್ಯಗಳನ್ನು ಇತರ ಮಹರ್ಷಿಗಳ ಅನುಭವಗಳನ್ನು ಹೋಲಿಸಿ ಸರಿಯಾದ ನಿರ್ಧಾರಕ್ಕೆ ಬಂದ ಮೇಲೆ ಆದ್ರೂ ಯಾವುದೇ ಋಷಿಗಳಾದರೂ ಅವ್ರ ಸತ್ಯವನ್ನು ಕಂಡುಕೊಂಡು ಬೇರೆಯವರ ವಿಷಯಗಳನ್ನು ಅವ್ರ ಹತ್ರ ಚರ್ಚೆ ಮಾಡಿ ನಿರ್ಧಾರ ಕೊಡ್ತಾರೆ. ಹೊರಕ್ಕೆ ಬದರದ ಯುಗಗಳ ಪರಿಜ್ಞಾನ ಸಂಚಯವಾಗಿ ಪ್ರಾಪ್ತಿ ಅಂದರೆ ಥಿಯಾಸಫಿಯಲ್ಲಿ ಈ ಬ್ರಹ್ಮವಿದ್ಯೆ, ಬ್ರಹ್ಮಜ್ಞಾನ ಎಲ್ಲ ಒಂದು ಸನಾತನ ಧರ್ಮದ ವಿಧ ಧರ್ಮಗಳ ಬೋಧನೆಗಳು, ತತ್ವಗಳನ್ನು ಸಂಗ್ರಹಿಸಿದ್ದಾರೆ. ಇಡೀ ವಿಶ್ವಕ್ಕೆಲ್ಲ ಆಧಾರವಾಗ ಒಂದು ತತ್ವ ಇದೆ. ಅಂದ್ರೆ ಈ ವಿಶ್ವಕ್ಕೆಲ್ಲ ಆಧಾರ, ನಾವು ಭೂಮಿ ಮೇಲೆ ಇದ್ದೀವಲ್ಲ, ಅದೇ ರೀ ವಿಶ್ವಕ್ಕೆಲ್ಲ ಒಂದು ಕೇಂದ್ರ ಬಿಂದುವಿನ ಸಮಸ್ತವು ಹೊರಬಂದಿದೆ. ಅದರ ಕಡೆಗೂ ಸಮಸ್ತವು ಆಕರ್ಷಿತ. ಎಲ್ಲಾ ತತ್ವಗಳು, ಎಲ್ಲಾ ಸರಕು ಅದೇ ಬ್ರಹ್ಮ ಪದಾರ್ಥ, ಅದೇ ಜಗತ್ ಕಾರಣ. ಪ್ರತಿಭಾವಂತರಾದ ಕೆಲವು ಯೋಗ ಪುಂಗವರು ತಮ್ಮ ತಾರ್ಕಿಕ ಮನದಿಂದ ಸರ್ವ ಕಾರಣಗಳ ಕಾರಣವೂ ಅಕಾರಣವೂ ಆದ ಪರತತ್ವವೇ ನಿರ್ಧಾರ ಮಾಡಿದ್ದಾರೆ. ಈ ವಸ್ತುಸಾರವನ್ನೇ ಸಬ್ಸ್ಟೆನ್ಸ್ ಪ್ರಿನ್ಸಿಪಲ್, ಅವ್ಯಕ್ತ ಸ್ಥಿತಿಯಲ್ಲಿ ತತ್ವ ಪ್ರಿನ್ಸಿಪಲ್ ಆಗಿ, ವ್ಯಕ್ತ ಸ್ಥಿತಿಯಲ್ಲಿ ವಸ್ತುವಾಗಿ ಬರೆದೆ. ಅವ್ಯಕ್ತ ವ್ಯಕ್ತ ಅಂತ ಹೇಳ್ತಾರೆ. ಅನಾದಿ ಅಂದ್ರೆ ಸ್ಟಾರ್ಟಿಂಗ್ ಇಲ್ಲ, ಅನಂತ ಇನ್ಫಿನಿಟಿ. ಅವ್ಯಕ್ತ ಅವ್ಯಕ್ತ ಅಂದ್ರೆ ಕಾಣಿಸದೇ ಇರೋದು, ಗೋಚರ ಅಗೋಚರ ಇದೆ ಸತ್ಯ. ಔಪೌರುಷೇಯ ಮನುಷ್ಯನಿಂದ ಮಾಡಲಾಗದ್ದು. ಜಗತ್ತೆಲ್ಲ ತನ್ನೊಳಗೆ ಸುಪ್ತವಾಗಿ ಅವ್ಯಕ್ತವಾಗಿ ವ್ಯಕ್ತಿ ಸ್ವರೂಪದಲ್ಲಿ ಇದೇ ವಿಶ್ವದ ಅನನ್ಯವನ್ನು ನಿಗೂಢವಾಗಿ ತಿಳಿಸಿದೆ. ಓಂ ತತ್ಸತ್. ಎಲ್ಲರಿಗೂ ವಂದನೆಗಳು.